ಸಂತೋಷವಾಗಿದ್ದೀರಾ? ಈಗ ನಾವು ಮಕ್ಕಳ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ನೋಡಲಿಕ್ಕಿದ್ದೇವೆ. ಒಂದೊಂದು ಕ್ಲಾಸ್ ಆಗಿ ಬಂದವರು ಪ್ರೋಗ್ರಾಮ್ ಮಾಡಲಿಕ್ಕಿದ್ದಾರೆ. ಇನ್ನು ಮುಂದೆ ನಾನು ಮಾತಾಡೋದಿಲ್ಲ, ಮಕ್ಕಳೇ ಮಾತಾಡ್ತಾರೆ. ಕೊನೆಯದಾಗಿ ನಾನು ಬರ್ತೇನೆ. ಈಗ ನಾನು ಬರೋದಿಲ್ಲ, ಕೊನೆಯದಾಗಿ ನಾನು ಬರ್ತೇನೆ. ಈಗ ಮಕ್ಕಳು ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ. ಈ VBS ಅನ್ನು ಮಾಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ VBS ಅಲ್ಲಿ ಸೇವೆ ಮಾಡಿದಂಥ ನನ್ನ ಟೀಮನ್ನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಟೀಚರ್ಸ್ ಎದ್ದು ನಿಂತ್ಕೊಳ್ಳಿ, ಎಲ್ಲ ಟೀಚರ್ಸ್ ಎದ್ದು ನಿಂತ್ಕೊಳ್ಳಿ. ಟೀಚರ್ಸ್ ಇವರಿಲ್ಲದಿದ್ದರೆ ಈ VBS ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಈ ಜೋರಾಗೆ ಚಪ್ಪಾಳೆ ಟೀಚರ್ಸ್ಗೋಸ್ಕರ, ಜೋರಾಗೆ. ನಾವು 10 ದಿವಸ ನೋಡಿದ್ದೆ VBS, 5 ದಿವಸ ನೋಡಿದ್ದೆ VBS. ಬಟ್ 3 ದಿವಸದಲ್ಲಿ ಇವರು ನಿದ್ದೆ ಮಾಡದೆ ಮಲಗದೆ ಇಷ್ಟು ಒಳ್ಳೆ ಸೇವೆ ಮಾಡಿದ್ದಾರೆ. ಎಲ್ಲ ಟೀಚರ್ಸ್ಗೊಂದು ಚಪ್ಪಾಳೆ. ಕೂತ್ಕೊಳ್ಳಿ. ಇದರಿಂದ ಅಡುಗೆ ಮನೆ ಕ್ಲೀನಿಂಗ್, ಚಾಪಿಂಗ್ ಆ ಟೀಮ್ ಎದ್ದು ನಿಂತ್ಕೊಳ್ಳಿ. ಅಡುಗೆ ಮನೆ ಉಸ್ತುವಾರಿ ತೊಗೊಂಡಂತ ಎಲ್ಲ ವಾಲಂಟಿಯರ್ಸ್ ಎದ್ದು ನಿಂತ್ಕೊಳ್ಳಿ. ಪಾಸ್ಟರ್ ಮಗರು ಯಾರಾಗಿರ್ಬೋದು ಎದ್ದು ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ. ಯಾರು ಅಡುಗೆ ಮಾಡ್ತಾ ಇದ್ರಿ ಜೋರಾಗಿ ಚಪ್ಪಾಳೆ. ಊಟ ಚೆನ್ನಾಗಿತ್ತಾ? ಆಹಾರ ಚೆನ್ನಾಗಿತ್ತಾ? ಓಕೆ. ಮಿಕ್ಕಿದ ಎಲ್ಲ ವಾಲಂಟಿಯರ್ಸ್ ಎದ್ದು ನಿಂತ್ಕೊಳ್ಳಿ. ಇನ್ಬೌಂಡ್ ಒಳಗಡೆ ಕೆಲಸ ಮಾಡ್ತಿದ್ದಂತ ಎಲ್ಲ ವಾಲಂಟಿಯರ್ಸ್ ಎದ್ದು ನಿಂತ್ಕೊಳ್ಳಿ. ಜೋರಾಗಿ ಚಪ್ಪಾಳೆ. ಎಲ್ಲ ಒಳಗಡೆ ಸೇರ್ಕೊಂಡಿದ್ದಾರೆ. ಈಗ ನಾವು ಒಳ್ಳೆ ವಿಸಿಲ್ ಹೊಡಿತೀವಿ ಮಗ. ಈಗ ನಾವು ಈಗ VBS ಕಾರ್ಯಕ್ರಮ ನೋಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ಬಿಗಿನರ್ಸ್ ಮಕ್ಕಳು ಮೊದಲೇ ಬರ್ತಾರೆ. ಈಗ ಬ್ರಯನ್ ಇಂದ ನಿಮ್ಮನ್ನು ಉದ್ದೇಶಿಸಿ ವೆಲ್ಕಮ್ ಸ್ಪೀಚ್. Hello everyone, I'm Ryan. Bishopaya, Bishopamma, directors, teachers, parents, all my friends, you all are welcome. See our program and enjoy. ಯೇಸುವಿನ ಜನನವನ್ನು ಮಕ್ಕಳು ಸ್ಕಿಟ್ಟಿನ ಮೂಲಕ ಮಾಡಿ ತೋರ್ಪಡಿಸಲಿದ್ದಾರೆ. ಯೇಸುವಿನ ಜನನ. ಮರಿಯಳು ಕೂಸನ್ನು ನೋಡುತ್ತಿರುತ್ತಾಳೆ. ಆಗ ಕುರುಬರ ಬಳಿ ದೇವದೂತನು ಯೇಸುವಿನ ಜನನ ವಿಷಯ ತಿಳಿಸಲು ಬಂದನು. ದೇವದೂತನು ಕುರುಬರು ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಆಗ ದೂತನು ಕುರುಬರಿಗೆ, ಹೆದರಬೇಡಿರಿ, ನಮಗೊಬ್ಬ ರಕ್ಷಕನು ಜನಿಸಿದ್ದಾನೆ, ಆತನ ಹೆಸರು ಯೇಸು. ಕುರುಬರು ಕೂಸನ್ನು ನೋಡಲು ಹೊರಟರು. ಕುರುಬರು ಕೂಸನ್ನು ನೋಡಿ, ಇದು ಸುಂದರವಾದ ಕೂಸು, ದೇವರಿಗೆ ಸ್ತೋತ್ರ ಎಂದು ಹೇಳಿ ಅಡ್ಡ ಬಿದ್ದರು. ಆಮೆನ್. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಲೂಕ 1:31. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಲೋಕ 1:31. ಅವನೇ ಪೂರ್ಣ ಮನಸ್ಸಿಂದ ನಿನ್ನನ್ನು ಕೊಂಡಾಡನು. ಕೀರ್ತನೆ 3:38. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ. ಲೋಕ 2:14. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಲೋಕ 1:31. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು.
ಕೀರ್ತನೆ 3:38 ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಲೋಕ 1:31. ನೇನತೆನದಲ್ಲಿ ದೇವರಿಗೆ and praise God on my heart. Psalm 3:1. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ. ಲೂಕ 2:14. ಈಗ ನಮ್ಮ ಪ್ರೈಮರಿ ಅಕ್ಕನ ಅನ್ನದ ಪರಲೋಕಕ್ಕೆ ಬರೆದಿರುವ Thank you for beginners for this program. Now see the primary student program and enjoy. ಈ ದಿನ ನಾವು ಈ ದೃಶ್ಯದಲ್ಲಿ ನೋಡಲಿಕ್ಕಿರುವ ಅಂಶಗಳು ಯಾವುದೆಂದರೆ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದು ಹೇಗೆ, ಅವರು ಪ್ರಾರ್ಥನೆ ಮಾಡಲಾಗಿ ಅವರನ್ನು ಬಿಡಿಸಲು ದೇವರು ಹೇಗೆ ನಾಯಕನಾದ ಮೋಶೆಯನ್ನು ಸಣ್ಣ ಮಗುವಾಗಿದ್ದಾಗ ಉಳಿಸಿ ಬೆಳೆಸಿದನು ಎಂಬುದನ್ನು ನೋಡುವ ಬನ್ನಿ. ಯಾಕೋಬನು ಯಾಕೋಬನು ತನ್ನ ಮಗನಾದ ಯೋಸೇಫನು ಪ್ರಧಾನಿಯಾಗಿದ್ದಾಗ ಐಗುಪ್ತ ದೇಶಕ್ಕೆ ಹೋಗಿ ವಾಸ ಮಾಡಿದನು. ಇಸ್ರಾಯೇಲರು ಬೆಳೆದು ಅಧಿಕವಾಗಿ ಹೆಚ್ಚಿಕೊಂಡರು. ಆಗ ಫರೋಹನೆಂಬ ಅರಸನು ದೇಶವನ್ನು ಆಳತೊಡಗಿದ್ದನು. ಅವನು, ಈ ಇಸ್ರಾಯೇಲರು ಬೆಳೆದು ಅಧಿಕವಾಗಿ ಹೆಚ್ಚಿದ್ದಾರೆ, ಒಂದು ದಿನ ಅವರಿಂದ ನಮಗೆ ತೊಂದರೆ ಬಂದಿತ್ತು, ಆದದ್ದರಿಂದ ಹೇಗಾದರೂ ಮಾಡಿ ಇವರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಎಂದು ಆಲೋಚಿಸಿದನು. ಅವನು ಅವರಿಂದ ಕಷ್ಟಕರ ಕೆಲಸ ಮಾಡಿಸಿ ಅವನನ್ನು ಪೀಡಿಸುವುದಕ್ಕೆ ಅವರ ಮೇಲೆ ಕ್ರೂರ ಅಧಿಕಾರಿಗಳನ್ನು ನೇಮಿಸಿದನು. ಹೀಗೆ ಇಸ್ರಾಯೇಲರು ಐಗುಪ್ತರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡರು. ಆಗ ರಾಜನು ಇಬ್ರಿಯರಿಗೆ ಹುಟ್ಟುವ ಎಲ್ಲ ಗಂಡು ಕೂಸುಗಳನ್ನು ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಮಕ್ಕಳನ್ನು ಉಳಿಸಬೇಕು ಎಂದು ಆಜ್ಞೆ ಮಾಡಿಸಿದನು. ದೃಶ್ಯ 2. ಆ ದಿನದಲ್ಲಿ ಲೇವಿಯ ವಂಶದಲ್ಲಿ ಒಂದು ಗಂಡು ಮಗು ಜನಿಸಿತು. ಅದು ಸುಂದರವಾದ ಕೂಸಾಗಿತ್ತು. ಆದದರಿಂದ ಅದರ ತಾಯಿ ಮಗುವನ್ನು ರಕ್ಷಿಸಲು ಹುಲ್ಲಿನಿಂದ ಒಂದು ಬುಟ್ಟಿಯನ್ನು ಹಣೆದಳು. ಆ ಬುಟ್ಟಿಯೊಳಗೆ ಆ ಕೂಸನ್ನು ಮಲಗಿಸಿ ನೈಲ್ ನದಿಯಲ್ಲಿ ಇಟ್ಟಳು. ಆ ಮಗುವಿಗೆ ಏನಾಗುತ್ತದೋ ಎಂದು ನೋಡುವಂತೆ ಅವಳ ಅಕ್ಕಳು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ಫರೋಹನ ಅರಸನ ಮಗಳು ಸ್ನಾನ ಮಾಡಲೆಂದು ನದಿಯ ಬಳಿಗೆ ತನ್ನ ಸಖಿಯರೊಡನೆ ಬಂದಳು. ಆಗ ದಡದಲ್ಲಿ ಹುಲ್ಲಿನ ಮಧ್ಯೆ ಇಟ್ಟಿರುವ ಬುಟ್ಟಿಯನ್ನು ರಾಜಕುಮಾರಿಯು ಕಂಡಳು. ಕೂಡಲೇ ಆ ಕೂಸಿನ ಅಕ್ಕಳು ಓಡಿ ಬಂದು, ಈ ಕೂಸನ್ನು ನೋಡಿಕೊಳ್ಳಲು ಒಬ್ಬ ಇಬ್ರಿಯ ದಾದಿಯನ್ನು ಕರೆದುಕೊಂಡು ಬರಲೋ ಎಂದು ಕೇಳಿದಳು. ರಾಜಕುಮಾರಿ ಹಾಗೇ ಮಾಡು ಎಂದು ಹೇಳಿದಳು. ಆ ಹುಡುಗಿಯು ಹೋಗಿ ಆ ಮಗುವಿನ ತಾಯಿಯನ್ನೇ ಕರೆತಂದಳು. ರಾಜಕುಮಾರಿಯು ಆಕೆಗೆ, ಈ ಮಗುವನ್ನು ನನಗೋಸ್ಕರ ಸಾಕು, ನಾನು ನಿನಗೆ ಸಂಬಳ ಕೊಡುತ್ತೇನೆ ಎಂದಳು. ರಾಜಕುಮಾರಿಯು ಅವನನ್ನು ನೀರಿನಿಂದ ಎಳೆದನೆಂದು ಹೇಳಿ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ದೃಶ್ಯ 3.
ಮೋಶೆಯು ಬೆಳೆದು ದೊಡ್ಡವನಾದಾಗ ತನ್ನ ಜನರಾದ ಇಬ್ರಿಯರ ಬಳಿಗೆ ಹೋಗಿ ಅವರ ಕಷ್ಟಗಳನ್ನು ನೋಡಿ ಒಬ್ಬ ಐಗುಪ್ತ್ಯನು ಒಬ್ಬ ಇಬ್ರಿಯನನ್ನು ಹೊಡೆಯುತ್ತಿದ್ದದ್ದನ್ನು ನೋಡಿದನು. ಅವನಿಗೆ ಸಿಟ್ಟು ತಡೆಯಲಾಗಲಿಲ್ಲ. ಅವನ ಅತ್ತಿತ್ತ ನೋಡಿ ತನ್ನನ್ನು ಯಾರೂ ಗಮನಿಸುತ್ತಿಲ್ಲವೆಂದು ಖಚಿತಪಡಿಸಿಕೊಂಡು ಆ ಐಗುಪ್ತ್ಯನನ್ನು ಕೊಂದು ಹಾಕಿದನು. ಅವನ ಶವವನ್ನು ಉಸುಕಿನಲ್ಲಿ ಮುಚ್ಚಿಟ್ಟು ಅಲ್ಲಿಂದ ಹೊರಟು ಹೋದನು. ಈ ವಿಷಯ ಅರಸನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದನು. ಇದನ್ನು ತಿಳಿದ ಮೋಶೆಯು ಅಲ್ಲಿಂದ ಓಡಿ ಹೋಗಿ ಮಿದ್ಯಾನ ದೇಶವನ್ನು ಸೇರಿಕೊಂಡನು. ಮೋಶೆಯು ತನ್ನ ಮಾವನ ಕುರಿಗಳನ್ನು ಮೇಯಿಸುತ್ತಿರುವಾಗ ಅವನು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಅವನು ಒಂದು ವಿಚಿತ್ರ ದೃಶ್ಯವನ್ನು ಕಂಡನು. ಒಂದು ಮುಳ್ಳಿನ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದನ್ನು ಕಂಡನು. ಹೀಗೆ ದೇವರು ಇಸ್ರಾಯೇಲರ ಮೊರೆಯನ್ನು ಕೇಳಿ ಮೋಶೆಯನ್ನು ಆರಿಸಿದಂತೆ ನಮ್ಮನ್ನು ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. ಆಮೆನ್. ಕ್ಲಾಪ್ ಕ್ಲಾಪ್. ರುತ್ತುತ್ತಾರರ 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 ರುತ್ತುತ್ತಾರರ. ನಮ್ಮ ದೇವರು ಶಕ್ತಿಶಾಲಿಯು, ದೃಢವಾದ ಬಲವಂತನು, ಎಂದೆಂದಿಗೂ ಸೋಲಿಸಲಾದ ಕೋಟೆಯು. Jesus, my dearest friend, ಬಿಗಿಯಾಗಿ ಹಿಡಿದುಕೊಳ್ಳುವೆ. Jesus, my dearest friend, ಬಿಗಿಯಾಗಿ ಹಿಡಿದುಕೊಳ್ಳುವೆ. ರುತ್ತುತ್ತಾರರ 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 ರುತ್ತುತ್ತಾರರ. ಹೇ ಹೇ. Did you like our program? Today, to brighten up our stage, here comes our Akkas and Annas from junior class. Thank you, Primary, for that welcome. Now here are the juniors to lighten the stage with their wonderful dance performances and memory verse. 1 ಯೋಹಾನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತಕನು ನೀತಿವಂತನೂ ಆಗಿರೋದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮ ಸಕಲ ಅನೀತಿಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೆನ್. 2 Corinthians 5:17. Therefore, anyone who is in Christ, he is a new creation. The old has passed away, the new has come. ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ. ಬಾಡಿ ಬಿಲ್ಡ್ ಮಾಡ, ಫಾಸ್ಟ್ ಫುಡ್ ಬೇಡ, ಮೆಮರಿ ಪವರ್ ಹೆಚ್ಚ, ಮೊಬೈಲ್ ಗೇಮಿ ಬೇಡ, ಹೀರೋಯಿಸಂ ತೋರ್ಸ, ಸ್ಟಂಟ್ ಮಾಡಬೇಡ, ಸಂತೋಷವ ಹೆಚ್ಚ, ಡ್ರಗ್ಸ್ ಬೇಡವೇ ಬೇಡ. ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ. ಸೃಷ್ಟಿಕರ್ತ ದೇವ ಲೈಫ್ ಬಿಲ್ಡ್ ಮಾಡಿ, ದೇವರ ವಾಕ್ಯದಿಂದ ಗುರಿಯ ತಲುಪುವೆ. ಸೃಷ್ಟಿಕರ್ತ ದೇವ
ಲೈಫ್ ಬಿಲ್ಡ್ ಮಾಡಿ ಸಂತೋಷದಿಂದಲೇ ನಾ ಗುರಿಯ ಮುಟ್ಟುವೆ. ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, 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 ವಾಟ್ಸಪ್ ಬ್ರೋ. Pastor Benjamin, can you hear it? Now the senior class students will perform dance and skit. Let's welcome them. Thank you. Thank you, juniors, for your wonderful performance. Now, we are going to perform before you with a meaningful skit and with action songs. Good evening, everyone. Today, we are doing a skit on the spiritual parts of the body. As it's written in 1 Corinthians chapter 12, verse 18. However, as it all has been put of the parts, God has decided each and every single part where it needs to be. Come on, let's go through this skit. ನಾನು ಕಣ್ಣು, ಈ ಪ್ರಪಂಚವನ್ನು ನೋಡಲು ನನ್ನಿಂದಲೇ ಸಾಧ್ಯ. ಮೊಬೈಲ್ ನೋಡಲು ಕೂಡ ನನ್ನಿಂದಲೇ ಸಾಧ್ಯ. ಈ ಹೊಸ ಬಟ್ಟೆಯನ್ನು ತಗೊಳ್ಳುವಾಗ ಕಲರ್ ಚೂಸ್ ಮಾಡಲು ಕೂಡ ನನ್ನಿಂದಲೇ ಸಾಧ್ಯ. ಅದಕ್ಕೆ ನಾನೇ ಗ್ರೇಟ್. ನಿಲ್ಲು, ನೀನು ಗ್ರೇಟ್ ಅಂತ ಹೇಳಬೇಡ, ಮೂಗೇ ಗ್ರೇಟ್. ಯಾಕೆಂದರೆ ಮೂಗಿಲ್ಲದಿದ್ದರೆ ಮನುಷ್ಯರು ಜೀವಿಸ್ಲಿಕ್ಕೆ ಆಗೋದಿಲ್ಲ, ಅವರು ಸತ್ತೋಗ್ತಾರೆ. ಮತ್ತು ಮೂಗಿನಿಂದ ಒಳ್ಳೆ ವಾಸನೆ ಮತ್ತು ಕೆಟ್ಟ ವಾಸನೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಮತ್ತು
ಮೂಗಿನಿಂದ ಕನ್ನಡಕವನ್ನು ಹಾಕಲಿಕ್ಕೆ ಅದು ಆಧಾರ ಆಗ್ತದೆ. ನಾನೇ ಗ್ರೇಟ್, ನಾನೇ ಗ್ರೇಟ್. ನಿಲ್ಲು, ನಾನೇ ಕಿವಿ. ನೀವು ಸ್ಪೆಕ್ಸ್ ಆ್ಯನ್ ಮಾಡಲಿಕ್ಕೆ ಕೂಡ ಕಿವಿಯೇ ಬೇಕು. ನೀವೆಲ್ಲ ಮಾತಾಡೋದನ್ನು ಕೇಳಲಿಕ್ಕೆ ಕೂಡ ಕಿವಿಯೇ ಬೇಕು. ಇಯರಿಂಗ್ ಹಾಕ್ಲಿಕ್ಕೆ ಕೂಡ ಕಿವಿಯೇ ಬೇಕು. ಸೊ ನಾನೇ ಗ್ರೇಟ್, ನಾನೇ ಗ್ರೇಟ್. ಸ್ವಲ್ಪ ನಿಲ್ಲಿ. ಇಷ್ಟು ತನಕ ಮಾತಾಡಿದ್ರಲ್ಲ, ಅದೆಲ್ಲ ಬಾಯಿಂತ್ರೆ ಮಾತಾಡಿದಲ್ಲ, ಅದಕ್ಕೆ ನಾನೇ ಗ್ರೇಟ್. ನಾನು ತಿನ್ಬಹುದು, ಅದಕ್ಕೆ ನನ್ನ ದೇಹದಲ್ಲಿ ಶಕ್ತಿ ಎಲ್ಲ ಬರ್ತದೆ. ನಾವೆಲ್ಲ ಓದ್ಬೋದು ಬಾಯಿಂತ್ರ, ಅದಕ್ಕೆ ನಾನೇ ಗ್ರೇಟ್. ನಿಲ್ಲು ಸ್ವಲ್ಪ. ನೀನು ಊಟ ಮಾಡ್ಬೇಕಾದ್ರೆ ನನ್ನ ಕೈಯಿಂದನೇ ತಿನ್ಬೇಕಲ್ಲ. ನಾ ಎಂತಾರು ಬರಿಬೇಕು, ನಮ್ಮ ಬಟ್ಟೆಯನ್ನು ಧರಿಸಬೇಕು, ಕಾರ್ ಗೇರನ್ನು ಚೇಂಜ್ ಮಾಡಬೇಕು, ಇಲ್ಲ ಡ್ರೈವಿಂಗ್ ಮಾಡಬೇಕು, ಅದಕ್ಕೆಲ್ಲ ನನ್ನ ಕೈಯೇ ಸಹಾಯ ಬೇಕು. ಹಾಗಾಗಿ ನಾನೇ ಗ್ರೇಟ್. ನಿಲ್ಲು. ನಾನು ಓಡ್ಬೋದು, ಗೇರ್ ಚೇಂಜ್ ಮಾಡ್ಬೋದು, ಮತ್ತು ನಿಮ್ಮ ಕ್ಲಚ್ ಹೊಡಿಬೋದು, ಮತ್ತು ಎಕ್ಸಿಲೇಟರ್ ಹೊಡಿಬೋದು. ನಾನೇ ಗ್ರೇಟ್. ನಿಲ್ಲಿ. ಆತ ನಮಗೆ ಶಿರಸಾಗಿದ್ದಾರೆ. ನಾವೆಲ್ಲ ಆತನ ದೇಹದ ಅಂಗಗಳಾಗಿದ್ದೇವೆ. ಈಗ ಜಗಳ ಮಾಡೋದು ಬೇಡ. ಆತನಿಗೆ ನಾವೆಲ್ಲರೂ ಆತನ ಒಟ್ಟಿಗೆ ಸೇರಿ ಪ್ರಾರ್ಥಿಸೋಣ. ದೇವರೇ, ನಮ್ಮನ್ನು ಕ್ಷಮಿಸು. ಆಗದಿಂದ ನಾವು ಗ್ರೇಟ್ ಅಂತ ನಾವು ಕೊಚ್ಚಿಕೊಳ್ಳುತ್ತಾ ಇದ್ದೆವು. ಆದರೆ ನಮ್ಮನ್ನು ನಿಮ್ಮ ರಾಜ್ಯದಲ್ಲಿ ನಮ್ಮನ್ನು ಕೆಲಸ ಮಾಡಲು ನೀನು ಉಪಯೋಗಿಸು. ಯೇಸುವಿನ ನಾಮದಲ್ಲಿ ಆಮೆನ್. ಸೌಂಡ್ ಪ್ರಿನ್ಸ್. ಒಂದನೇ ಬಾರಿ ಹಾಡನ್ನಾಡು, ಎರಡನೇ ಬಾರಿ ಕೈಯ ತಟ್ಟು, ಮೂರನೇ ಬಾರಿ ಕುಣಿದು ಜಿಗಿ, ನಾಲ್ಕನೇ ಬಾರಿ ಕೈಯ ತಿರುಗಿಸು. ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನಿಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. ಎಡಕೈ ತೆಗೆದುಕೊಂಡು ಬಲಕಾಲ, ಬಲಕೈ ತೆಗೆದುಕೊಂಡು ಎಡಕಾಲ, ಎಡಕೈ ತೆಗೆದುಕೊಂಡು ಬಲಕಾಲ, ಬಲಕೈ ತೆಗೆದುಕೊಂಡು ಎಡಕಾಲ. ಕೈ ಜೋಡಿಸಿ ಒಂದು ಲಿಫ್ಟ್ ಮಾಡಿರಿ. ಎಡಭಾಗ ಬಲಭಾಗ ಮುಂಭಾಗ ಹಿಂಭಾಗ, ಜಿಗಿದು 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 ನಿಲ್ಲು. ಕೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನಿಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. ಲೆಫ್ಟ್ ಸೈಡಲ್ಲಿ ಆಗೆ ಬಾಗಿ, ರೈಟ್ ಸೈಡಲ್ಲಿ ಆ ಸೇಮ್ ಸ್ಟೈಲ್. ಲೆಫ್ಟ್ ಸೈಡಲ್ಲಿ ಆಗೆ ಬಾಗಿ, ರೈಟ್ ಸೈಡಲ್ಲಿ ಆ ಸೇಮ್ ಸ್ಟೈಲ್. ಕೈಯ ತೆಗೆದು ಆ ಪಾದ ಮುಟ್ಟಿ, ನಿಂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ನಿಂತ್ಕೊಂಡು, ಜಿಗಿದು 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 ನಿಲ್ಲು. ಕೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನಿಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. English song. We are on the course. Sound. We're on the course to follow you all our days, knowing of course that God is good always, always. You know me, love me, I trust you with my life.
hope you enjoyed the program. Did you? Now, I call upon our dearest director, Reverend Pastor Benjamin Azzi, to take over the stage. Thank you. ಪೇರೆಂಟ್ಸ್ ಎಂಜಾಯ್ ಮಾಡಿದ್ರಾ? ತುಂಬ ಚೆನ್ನಾಗಿತ್ತಾ? ಜೋರಾಗಿ ಎಲ್ಲ ಮಕ್ಕಳು ಒಂದು ದೊಡ್ಡ ಚಪ್ಪಾಳೆ. ಇದು ಕ್ರೆಡಿಟ್ ಯಾರಿಗೂ ಹೋಗುತ್ತಂದರೆ ಮುಖ್ಯವಾಗಿ ದೇವರಿಗೆ, ಅದು ಬಿಟ್ಟರೆ ನೆಕ್ಸ್ಟ್ ಟೀಚರ್ಸ್. ಒಂದೇ ಒಂದು ದಿವಸನೂ ಇಲ್ಲ, ಬರೀ 1 hour ರೆಡಿ ಮಾಡಿದ್ದಾರೆ. ಸೊ ಜೋರಾಗಿ ಚಪ್ಪಾಳೆ ಎಲ್ಲ ಟೀಚರ್ಸ್ಗೆ. ಒಂದು VBS ಅಲ್ಲಿ ಕನಿಷ್ಠ 6 ದಿವಸ ತಗೊಳ್ತಾರೆ ರೆಡಿ ಮಾಡಲಿಕ್ಕೆ, ಆದ್ರೆ ಒಂದೇ ದಿವಸ ರೆಡಿ ಮಾಡಿದ್ದಾರೆ. ಇಟ್ ಗೋಸ್ ಕ್ರೆಡಿಟ್ ಟು ಆಲ್ ದ ಟೀಚರ್ಸ್. ಜೋರಾಗಿ ಒಂದೊಂದ್ಸತಿ ಚಪ್ಪಾಳೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಸ್ವಲ್ಪ ಸಮಯ ನಾನು ತೆಗೆದುಕೊಳ್ತೇನೆ. ನನ್ನ ಬಳಿಯಲ್ಲಿ ಒಂದು ರೀತಿಯಿಂದ ಒಂದು ಪಜಲ್ ಇದೆ. ನೋಡಿದ್ದೀರಾ ಈ ಥರ? ನೋಡಿಲ್ಲ. VBS ಅಲ್ಲಿ 4 ಜನ ಬಹಳ ಪ್ರಾಮುಖ್ಯವಾದವರು. ಮೊದಲನೇವರು ಯಾರಂದ್ರೆ ಚರ್ಚಿನ ಪಾಸ್ಟರ್. ಈ ಕೈ ಇದೆಯಲ್ಲ, ಈ ಚರ್ಚಿನ ಪಾಸ್ಟರ್. ಎರಡನೇದಾಗಿ ಯಾರಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಟೀಚರ್. ಮೂರನೇದಾಗಿ ಯಾರಂದ್ರೆ ವಾಲಂಟಿಯರ್ಸ್. 4ನೇದು ಯಾರಂದ್ರೆ ಡೈರೆಕ್ಟರ್ಸ್. ಈ 4 ಜನ ಇದ್ರೆ ಮಾತ್ರ VBS ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಟೀಚರ್ಸ್, ವಾಲಂಟಿಯರ್ಸ್, ನಾವು ಬಂದಂಥ ಡೈರೆಕ್ಟರ್ಸ್ ಮತ್ತು ಪಾಸ್ಟರ್, ಆ ಚರ್ಚಿನ ಪಾಸ್ಟರ್. ಇವರು 4 ಜನ ಇದ್ರೆ ಮಾತ್ರ ನಾವು ಫ್ರೇಮ್ ಮಾಡ್ಬೋದು. ಎಲ್ಲ VBS ನಮ್ಮ ಜೀವಿತದಲ್ಲಿ ಎಲ್ಲ VBS ಇಟ್ ಇಸ್ ಲೈಕ್ ಅ ಫ್ರೇಮ್. ಎಷ್ಟರ ಫ್ರೇಮ್ ನೋಡಿದ್ದೀರಾ? ಮನೆಯಲ್ಲಿ ಫ್ರೇಮ್ ಇದೆ ಎಲ್ಲರ ಮನೆಯಲ್ಲಿ. ದೇವರು ಹಾಕಿದ ಫ್ರೇಮ್, ಫೋಟೋ ಫ್ರೇಮ್ ಇದೆ. ಫೋಟೋ ಫ್ರೇಮ್ ನೋಡುವಾಗ, ವಾಕ್ಯದ ಫ್ರೇಮ್ ನೋಡುವಾಗ ಏನಾಗುತ್ತೆ? ನಮಗೆ ನೆನಪು ಬರ್ತದೆ ಅಲ್ವಾ? ಆ ವಾಕ್ಯದ ನೆನಪು ಬೈಬಲಲ್ಲಿ. ಆದ್ರೆ ಈ 4 ಜನ ಬಿಟ್ಟು ಇಲ್ಲೊಂದು ವ್ಯಕ್ತಿ ಇದ್ದಾರೆ ನೋಡ್ರಿ, ಕಾಣಿಸ್ತಾ ಇದೆಯಾ? ಇದು ಒಬ್ಬರು ವ್ಯಕ್ತಿ. ಇದು ಯಾರು ಹೇಳಿ? ಮಕ್ಕಳು. ದಿಸ್ ಇಸ್ ಚಿಲ್ಡ್ರನ್. ಇದು 4 ಜನ, 4 ಕೈ ಕಾಲ್ ತರ. ಈ ಕೈ ಕಾಲಲ್ಲಿ ಇಲ್ಲದಿದ್ರೆ ಈ ಮಕ್ಕಳನ್ನು ನಾವು ದೇವರ ಕಡೆಗೆ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಬೈಬಲಲ್ಲಿ ನೋಡ್ತೇವೆ 4 ಜನ ಫ್ರೆಂಡ್ಸ್ ಇದ್ರು. ಈ 4 ಜನ ಫ್ರೆಂಡ್ಸ್, ಒಬ್ಬ ರಸ್ತೆಯಲ್ಲಿ ತನ್ನ ಸ್ನೇಹಿತ ಮಲಗಿದ್ದ. ಈ ಫ್ರೆಂಡ್ ನೋಡ್ತಾರೆ, ಈ 4 ಜನ ಫ್ರೆಂಡ್ಸ್ ನೋಡ್ತಾರೆ, ತನ್ನ ಸ್ನೇಹಿತ ಎಲ್ಲಿ ಮಲಗಿದ್ದ? ಹಾಸಿಗೆ ಮೇಲೆ ಬಹಳ ವರ್ಷದಿಂದ ಆತನು ಪಾರ್ಶ್ವ ರೋಗಿಯಾಗಿ ಮಲಗಿರೋದು ಆತನು ಕಾಣ್ತಾರೆ. ಈ ಮಲಗಿರೋವನ್ನ ನೋಡಿದ ತಕ್ಷಣ ಅವನು ಎಲ್ಲಿ ಮಲಗಿದ್ದ ಅಂದ್ರೆ ಕಾಟಲ್ಲಿ ಮಲಗಿದ್ದ. ಈ 4 ಜನರು ಹೇಳಿದ್ನಲ್ಲ, ಯಾರು? ಪಾಸ್ಟರ್, ಟೀಚರ್, ವಾಲಂಟಿಯರ್, ಡೈರೆಕ್ಟರ್. ಇವ್ರೇನ್ ಮಾಡ್ತಾರೆ? ಈ ರೋಗಿನ ಏನ್ ಮಾಡ್ತಾರೆ? VBSಗೆ ನೋಡಿದ ತಕ್ಷಣ ಸುಮ್ಮನೆ ಬಿಡ್ಲಿಲ್ಲ. ಈ ರೋಗಿನ ಎಲ್ಲಿ ತರ್ತಾರೆ? VBSಗೆ ತರ್ತಾರೆ. ಈ ರೋಗಿನ VBSಗೆ ತರುವಾಗ, ಅಲ್ಲಿ ಕೂಡ ನೋಡ್ತೇವೆ ರೋಗಿನ VBS ತರುವಾಗ, ಮಕ್ಕಳನ್ನು VBS ತರುವಾಗ. ಆದ್ರೆ ಆ ಮನೆ, ಯೇಸು ಎಲ್ಲಿದ್ನಲ್ಲ ಆ ಮನೆಗೆ ಹೋದಾಗ, ಆ ಮನೆ ನೀವು ನೋಡೋದಾದ್ರೆ ಜನರು ಹೋಗ್ಲಿಕ್ಕೆ ಆಗ್ಲಿಲ್ಲ. ಈ 4 ಜನರು ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಫುಲ್ ಪ್ಯಾಕ್. ನಾವು ಕೂಡ VBSಗೆ ಬರುವಾಗ, ಮಕ್ಕಳನ್ನ ತರುವಾಗ, ಇಲ್ಲಿ ನಮ್ಮ ಪಾಸ್ಟರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ವಾಲಂಟಿಯರ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಬಹಳ ಪ್ರಯಾಸ ಪಡ್ತೇವೆ. ಟೀಚರ್ಸ್ಗೆ ನಿದ್ದೆ ಇಲ್ಲ, ಡೈರೆಕ್ಟರ್ಸ್ಗೆ ನಿದ್ದೆ ಇಲ್ಲ, ಪಾಸ್ಟರ್ಸ್ಗೆ ನಿದ್ದೆ ಇಲ್ಲ. ನಾವು ಈ ಮಕ್ಕಳನ್ನ ತಗೊಂಡ್ಬರ್ತೇವೆ. ಆದರೆ ಅಲ್ಲಿ ಕೂಡ ನೋಡ್ತೇವೆ, ಆ ಮನೆಗೆ ಹೋದಾಗ ಪೂರ್ತಿ ರಶ್, ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ 4 ಜನ ಏನು ಮಾಡ್ತಾರೆ ಗೊತ್ತಾ? ಈ 4 ಜನ ಹುಡುಕ್ತಾರೆ, ಯಾವ ವಸ್ತು ಇರೋದಿಲ್ಲ, ಏನು ಮನೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಒಬ್ಬ ಗುರ್ತಿಡಿತಾನೆ, ಮನೆ ಪಕ್ಕದಲ್ಲಿ ಒಂದು ಏಣಿ ಇತ್ತು, ಮೆಟ್ಲಿತ್ತು. ಮನೆ ಪಕ್ಕದಲ್ಲಿ ಒಂದು ಮೆಟ್ಲಿತ್ತು. ಈ ಮೆಟ್ಲಿನ ಸಹಾಯದಿಂದ ಆ ರೋಗಿನ ಏನ್ ಮಾಡ್ತಾರೆ? ಅವ್ರೇನ್ ಮಾಡ್ತಾರೆ? ಮನೆಯ ಮೇಲ್ಛಾವಣಿಗೆ ತರ್ತಾರೆ. ನಾವು ಕೂಡ VBS ಅಲ್ಲಿ
ಈ ಟೀಚರ್ಸ್, ವಾಲಂಟಿಯರ್ಸ್, ಡೈರೆಕ್ಟರ್ಸ್ ಮತ್ತು ಪಾಸ್ಟರು, ಈ VBS ಅಲ್ಲಿ ನಾವು ಒಂದು ಏಣಿ, ನಿಮ್ಮ ಮಕ್ಕಳಿಗೆ ನಾವು ಒಂದು ಏಣಿ, ನಾವು ಏಣಿನ ಹಾಕಿ ಕೊಟ್ಟಿದ್ದೇವೆ. ಈ VBS ಮುಗಿದ ಮೇಲೆ ಈ ಮಕ್ಕಳಿಗೆ, ಇವತ್ತು ಸೀನಿಯರ್ ಕ್ಲಾಸಲ್ಲಿ ಮಾತಾಡ್ತಾ ಇದ್ದೆ, ಈ ಏಣಿ ನಾವು ಹಾಕಿ ಕೊಟ್ಟಿದ್ದೇವೆ. ಮನೆಗೆ ಹೋದ್ಮೇಲೆ ನೀವೇನು ಮಾಡ್ಬೇಕು? ಆ ಏಣಿಯಲ್ಲಿ ಹತ್ತಿಸಿ ಬಿಟ್ಟಿದ್ದೇವೆ. ಈಗ ನಿಮ್ಮ ಜವಾಬ್ದಾರಿ. ಈ 4 ಜನ ಸ್ನೇಹಿತರು ಏನು ಮಾಡ್ತಾರೆ? ಇವನನ್ನು ಹತ್ತಿಸಿಕೊಂಡು ಮೇಲೆ ಹೋಗ್ತಾರೆ. ಅಲ್ಲಿ ರೂಫ್ ಟಾಪ್ ಇರಲಿಲ್ಲ, ಹಳ್ಳ ಇರಲಿಲ್ಲ, ಏನಿಲ್ಲ. ಈ 4 ಜನ ಏನು ಮಾಡ್ತಾರೆ? ಒಂದು ಹಳ್ಳ ತೋಡ್ತಾರೆ. ಈ ಸೈಜಿನ ಒಂದು ಹಳ್ಳ ತೋಡಿ ಅವನನ್ನು ಏನು ಮಾಡ್ತಾರೆ? ಆ ಹಳ್ಳದಲ್ಲಿ ಇವನನ್ನು ಇರಿಸ್ತಾರೆ. ನಾವೇನು ಮಾಡಿದ್ದೇವೆ ಈ VBS ಅಲ್ಲಿ? ಮಕ್ಕಳನ್ನು ಎಲ್ಲಿ ಇರಿಸಿದ್ದೇವಂದ್ರೆ, ಯೇಸು ಎಲ್ಲಿದ್ದಾನೋ ಅಲ್ಲಿ ಇರಿಸಿದ್ದೇವೆ. ದೇವರ ವಾಕ್ಯದಲ್ಲಿ ಇರಿಸಿದ್ದೇವೆ, ವಾಕ್ಯದಲ್ಲಿ ನಡೆಸಿದ್ದೇವೆ, ಪ್ರಾರ್ಥನೆ ನಡೆಸಿದ್ದೇವೆ. ಯೇಸುನ ನಾವು ಈ VBS ಅಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿದ್ದೇವೆ. ಯೇಸು ಆ ರೋಗಿನ ಇಳಿದ ತಕ್ಷಣ, ಮಕ್ಕಳೇ, ಪೇರೆಂಟ್ಸ್, ಯೇಸು ನೋಡ್ತಾನೆ. ಯಾರು ನೋಡ್ತಾನೆ ಗೊತ್ತಾ? ಈ 4 ಜನ ನೋಡ್ತಾನೆ. ಯಾರನ್ನ? ಪಾಸ್ಟರ್, ಟೀಚರ್, ವಾಲಂಟಿಯರ್, ಡೈರೆಕ್ಟರ್. ಇವರ ವಿಶ್ವಾಸವನ್ನು ನೋಡಿ ಆ ರೋಗಿನ ವಾಸಿ ಮಾಡ್ತಾನೆ. ಇವನ ವಿಶ್ವಾಸವಲ್ಲ, ಈ 4 ಜನರ ವಿಶ್ವಾಸ ನೋಡಿ ಆ ರೋಗಿನ ವಾಸಿ ಮಾಡ್ತಾನೆ. ಅದೇ ರೀತಿಯಲ್ಲಿ ಈಗ ನೀವು VBSಗೆ ಮುಗಿದ ಮೇಲೆ ಮಕ್ಕಳು ಕರ್ಕೊಂಡು ಹೋಗುವಾಗ, ಈಗ ವಿಶ್ವಾಸದ ಮಕ್ಕಳಾಗಿ ಅವರಿದ್ದಾರೆ. ಯಾವ ಮಕ್ಕಳು? ಅದಕ್ಕೆ ನಾವು VBS ನಾವು ಕಲ್ತಿದ್ದು ಕಿಂಗ್ಡಮ್ ಹೀರೋಸ್. ಕಿಂಗ್ಡಮ್ ಹೀರೋಸ್ ಅಂದ್ರೆ ಏನು? ದೇವರ ರಾಜ್ಯದ ನಾಯಕರು. ಈ ನಿಮ್ಮ ಮಕ್ಕಳು ಹುಟ್ಟಿದಂಥ ಮಕ್ಕಳು ಸಾಧಾರಣವಾದಂಥ ಮಕ್ಕಳಲ್ಲ, ಅವರು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಬದುಕುವಂಥ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ. ಈಗ ಇವನನ್ನು ಇಳಿಸಿ ಇವನು ಗುಣವಾದ ಮೇಲೆ, ಇಲ್ಲಿರುವಂಥ ಟೀಚರ್ಸ್ ನೀವು ಅನ್ಕೊಳ್ಬೋದು, ಪಾಸ್ಟ್ರೆ VBS ಮುಗಿದ ಮೇಲೆ ನಮ್ಗೆ ಏನು ಸಿಗುತ್ತೆ? ಪಾಸ್ಟ್ರೆ ನಮ್ಗೇನು ಬಹುಮಾನ ಸಿಗುತ್ತೆ? ಟೀಚರ್ಸ್, ವಾಲಂಟಿಯರ್ಸ್, ಪಾಸ್ಟರ್, ಡೈರೆಕ್ಟರ್ಸ್ಗೆ ನಮಗೆ ಸಿಗುವಂಥದ್ದು ಏನು ಗೊತ್ತಾ? ದೊಡ್ಡ ಫ್ರೇಮ್. ಎಲ್ಲಿ? ಪರಲೋಕದಲ್ಲಿ ನಮಗೆ ಸಿಗುವಂಥ ದೊಡ್ಡ ಫ್ರೇಮ್. ಈಗ ನಾನು ನಿಮ್ಮ ಫ್ರೇಮಲ್ಲಿ ಇದ್ದೀನಲ್ಲ, ಈಗ ನೀವು ನೋಡ್ರಿ, ನೋಡ್ರಿ ಏನ್ ಕಾಣುತ್ತೆ? ಕಿರೀಟವಿದೆ. ಫ್ರೇಮು, ಕಿರೀಟ. ಈ ಕಿರೀಟಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ, ಯಾವ ಪ್ರೈಸ್ಗೂ ಅಲ್ಲ. ಈ ಸಲ ಕಪ್ಪು ಯಾರ್ದು? ನಮ್ದೇ. ಹಲ್ಲೆಲೂಯಾ. ಬರೋ ವರ್ಷ ಕಪ್ಪು ಯಾರ್ದು? 10 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ, ಯೇಸು ಬರೋವರೆಗೂ ಕಪ್ಪು ಯಾರ್ದು? ಅರ್ಥ ಆಯ್ತಾ? ಸೊ ಟೀಚರ್ಸ್ ಆ್ಯಂಡ್ ವಾಲಂಟಿಯರ್ಸ್, ನೀವು ಸೇವೆ ಮಾಡಿದಿರಿ. ಪೇರೆಂಟ್ಸ್, ಮುಗಿದ ಮೇಲೆ VBS ಎಲ್ಲ ಮುಗಿದ ಮೇಲೆ ಕ್ಲಾಸ್ ಹೋಗಿ ನೋಡ್ರಿ, ಆ ಮಕ್ಕಳು ಮಾಡಿದಂಥ, ಟೀಚರ್ಸ್ ಮಾಡಿದಂಥ ವಿಜುವಲೈಟ್ಸ್ ನೋಡಿ. ದೇವರು ತಾನೇ ನಿಮ್ಮನ್ನು ಆಶ್ವಾಸಲಿ. ಸರಿನಾ? ಈಗ ವಾಲಂಟಿಯರ್ಸ್ ಇಂದ ಒಂದು ಸ್ಕಿಟ್, ಅದಾದ ನಂತರ ತಿರುಗಿ ನಾನು ಬರ್ತೇನೆ. ವಾಲಂಟಿಯರ್ಸ್ ಸ್ಕಿಟ್. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಏನು ಗೊತ್ತಾ, ಇವತ್ತು ನಮ್ಮ ರಾಜನ ಮನೆ ಓಪನ್ ಆಗ್ತಿದೆ. ಯಾಕಂದ್ರೆ ರಾಜನ ಮನೆಯಲ್ಲಿರೋ ಎಲ್ಲ ಸಾಮಾನುಗಳನ್ನು ಊರಿನವ್ರಿಗೆ ದಾನ ಮಾಡ್ತಿದ್ದಾರೆ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಬರ್ರಪ್ಪ ಬರ್ರಿ, ಬರ್ರಪ್ಪ ಬರ್ರಿ. ಇನ್ನೂ ಕೆಲವೇ ನಿಮಿಷಗಳಲ್ಲಿ ಓಪನ್ ಆಗ್ಲಿಕ್ಕಿದೆ. ಎಲ್ಲರೂ ಬರ್ರಪ್ಪ ಬರ್ರಿ. ಬನ್ನಿ 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 ಬನ್ನಿ, ಎಲ್ಲ ಓಪನ್ ಆಗ್ತಿದೆ. ಬನ್ನಿ ಬನ್ನಿ ಬನ್ನಿ, ಏನು ಬೇಕಾದ್ರೂ ತಗೊಂಡೋಗಿ. ಎಲ್ಲ ನಿಮ್ದೆ. ರಾಜಂದು ಆಸ್ಥಾನನೂ ಬಿಡಬೇಡಿ, ಎಲ್ಲ ತಗೊಂಡೋಗಿ. ಯಾಕೆ ಮಗು, ಎಲ್ಲರೂ ಎಲ್ಲ ಬಂದು ತಗೊಂಡು ಹೋದ್ರೆ, ಎಲ್ಲ ವಸ್ತುಗಳು ತಗೊಂಡೋದ್ರು, ನೀನು ಯಾಕೆ ಹೀಗೆ ಸುತ್ತುತ್ತಾ ಇದೆಯಾ? ಯಾಕೆ ಏನು ತಗೊಂಡೋಗ್ಲಿಲ್ಲ? ಅವರೆಲ್ಲ ತಕೊಂಡು ಹೋದ್ರು. ಅದು ಇವತ್ತಿರ್ತದೆ, ನಾಳೆ ಇರುವುದಿಲ್ಲ. ನನಗೆ ಮಾತ್ರ ನೀನೇ ಬೇಕು.
ನೀನಿದ್ರೆ ನನಗೆಲ್ಲ ನಾಳೆ ಎಲ್ಲ ನೀನೆ. ಬಾ ಮಕ್ಕಳೇ, ಫಾರ್ ದ ಲಾಸ್ಟ್ ಟೈಮ್ ಟಿಂಕು ಇಸ್ ಕಮ್. ಯು ಆರ್ ಹ್ಯಾಪಿ ಟು ಸಿ ಟಿಂಕು? ಎಷ್ಟು ನನಗೆ ಟಿಂಕು ನೋಡ್ಲಿಕ್ಕೆ ಇಷ್ಟ ಆಗ್ತಾ ಇದೆ? ಸರಿ ಟಿಂಕು, ಯು ಆರ್ ಹ್ಯಾಪಿ ಟು ಬಿ ಫಾರ್ ದ ಲಾಸ್ಟ್ ಡೇ ಫೈನಲ್ ಡೇ ಪ್ರೋಗ್ರಾಮ್? ಐ ಆಮ್ ನಾಟ್ ಹ್ಯಾಪಿ. ಯಾಕೆ ನೀನು ಸಂತೋಷವಾಗಿಲ್ಲ? ನನಗೆ ದುಃಖ ಆಗ್ತಾ ಇದೆ. ಯಾಕೆ? ಎಲ್ಲರೂ ನಾನು ಮಿಸ್ ಮಾಡಲಿಕ್ಕಿದ್ದೇನೆ. ಯಾರನ್ನು ಮಿಸ್ ಮಾಡಲಿಕ್ಕಿದ್ಯಾ? ರೇವತಿ ಟೀಚರ್. ಮತ್ತೆ ಎಕ್ಸಲೆಂಟ್ ಟೀಚರ್. ಎಕ್ಸಲೆಂಟ್ ಟೀಚರ್ ಹೆಸರೇನು ಅಕ್ಕ? ನಿಮ್ಮ ಹೆಸರು? ಮಾಲತಿ ಟೀಚರ್. ನಿಮ್ಗೆ ಗೊತ್ತಾ? ಹೌದು. ಹೆಂಗೆ? ಅವ್ರ ಅಳಿಯ ನಾನು ಗಿಟಾರ್ ಬಾರಿಸ್ತೇವೆ ಇಬ್ರು ಜೊತೆಗೆ. ಓ, ಗಿಟಾರ್ ಬಾರಿಸ್ತೀರಾ ಇಬ್ರು? ಸರಿ, ಓಕೆ. ನೀನು ಗಿಟಾರ್ ಬಾರಿಸೋ ಒಂಥರ ಆಗ್ಬಿಟ್ಟಿದೆಯಲ್ಲೋ. ಮತ್ತೆ ಇನ್ಯಾರು ನೋಡ್ಲಿಕ್ಕೆ? ಯಾರು ನಿನಗೆ ತುಂಬಾ ಇಷ್ಟವಾದದ್ದು? ಇವತ್ತು ಊಟ ಮಾಡ್ದ? ಎಸ್, ನನಗೆ ಬನಾನಾ ಕೊಡ್ಲೇ ಇಲ್ಲ. ಬನಾನಾ 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 ಬನಾನಾ. ಮೈಕ್ ಬಿಡು ಟಿಂಕು, ನನಗೆ ಬನಾನಾ ಬೇಕು. ಓಕೆ, ಬನಾನಾ. ಫಸ್ಟ್ ಆದರ್ಶ ಒಂದು ಬನಾನಾ ಒಂದು ಗೊನೆ ಈಸ್ಕೊಟ್ಬಿಡಿ, ಇಲ್ಲಾಂದ್ರೆ ಬಿಡಲ್ಲ ಅವನಿಗೆ. ಇಡೀ ಬೆಂಗಳೂರು ನನಗೆ ತಲೆ ತಿಂತಾನೆ ಇರ್ತಾನೆ. ಈಗ ಟಿಂಕು, ಇವತ್ತೊಂದು ಸ್ಟೋರಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀನು ಸ್ಟೋರಿ ಹೇಳಲಿಕ್ಕಿದ್ಯಾ? ವಿ ಗೋಯಿಂಗ್ ಟು ಲರ್ನ್ ಅ ಸ್ಟೋರಿ. ಅರ್ಥ ಆಯ್ತಾ? ಆ ಸ್ಟೋರಿ ಏನಂದ್ರೆ ಒಬ್ಬ 3 ಜನರ ಬಗ್ಗೆ ನಾವು ಕಲಿಲಿಕ್ಕಿದ್ದೇವೆ. ಯಾಕೆ 4 ಜನ ಇಲ್ವಾ? ಇಲ್ಲ, 3 ಜನ ಇದ್ದಾರೆ, 4 ಜನ ಇದ್ದಾರೆ. ಈಗ ಸ್ಟೋರಿ ನಾವು ಕಲಿಯೋಣ. ಎಲ್ಲ ಮಕ್ಕಳು ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಸರಿ, ಆ ಸ್ಟೋರಿಗೆ ಮುಂಚೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀಯಾ? ಅದು ಹೇಳೋ ಮುಂಚೆ ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಟಿಂಕು, ನಿನ್ಗೆ ಗೊತ್ತಾ ದೇವರು ಇಡೀ ಭೂಮಿನ ಸೃಷ್ಟಿ ಮಾಡ್ದ, 7ನೇ ದಿವಸ ರೆಸ್ಟ್ ಮಾಡ್ದ. ಹೌದು, 7ನೇ ದಿವಸ ರೆಸ್ಟ್ ಮಾಡ್ದ ಇಡೀ ಭೂಮಿ ಸೃಷ್ಟಿ ಮಾಡಿ. ಭೂಮಿ ಮಾತ್ರ ಅಲ್ಲ, ಗಿಡಗಳನ್ನು ಕೂಡ ಆತನು ಸೃಷ್ಟಿ ಮಾಡ್ದ. ಗಿಡ ಸೃಷ್ಟಿ ಮಾಡಿದ ಮೇಲೆ 7ನೇ ದಿವಸ ರೆಸ್ಟ್ ಮಾಡ್ದ. ಓಕೆ, ರೆಸ್ಟ್ ಮಾಡ್ದ. ಅದು ಮಾತ್ರ ಅಲ್ಲ, ಆತನು ಪಕ್ಷಿ ಪ್ರಾಣಿಯನ್ನ ಎಲ್ಲ ಜಂತುಗಳನ್ನು ಆತನು ಸೃಷ್ಟಿ ಮಾಡಿದ. 7ನೇ ದಿವಸ ರೆಸ್ಟ್ ಮಾಡ್ದ. ಹೌದು, 7ನೇ ದಿವಸ ರೆಸ್ಟ್ ಮಾಡ್ದ ಕಣೋ. ಅನಂತರ ಅವನು ಮನುಷ್ಯನನ್ನು ಸೃಷ್ಟಿ ಮಾಡ್ದ. ಮನುಷ್ಯನನ್ನು, ಗಂಡನ್ನ ಸೃಷ್ಟಿ ಮಾಡ್ದ. 7ನೇ ದಿವಸ ರೆಸ್ಟ್ ಮಾಡ್ದ. ಅದಾದ ನಂತರ ಆತನ ಹೆಂಗಸನ್ನು ಕೂಡ ಆತನ ಸೃಷ್ಟಿ ಮಾಡ್ದ. ಹೆಂಗಸನ್ನ ಸೃಷ್ಟಿ ಮಾಡಿದ ಮೇಲೆ 7ನೇ ದಿವಸ ರೆಸ್ಟ್ ಮಾಡಲೇ ಇಲ್ಲ. ಏನೇನೋ ಮಾತಾಡ್ತೀಯ ಕಣೋ. ಸರಿ, ವಿಲ್ ಕಮ್ ಟು ದಟ್ ಸ್ಟೋರಿ. ಎಲ್ಲ ಮಕ್ಕಳು ಮೇಲೆ ಯಾರಿದ್ದಾರೆ ಮಕ್ಕಳು ಕೆಳಗಡೆ ಬನ್ನಿ. ಕಮ್ ಡೌನ್, ಕೆಳಗಡೆ ಬನ್ನಿ ಬೇಗ. ಪಾಯಿಂಟ್ಸ್ ಕಟ್. ಇನ್ನು VBS ಮುಗ್ದಿಲ್ಲ. ನಿಮ್ಮ ಕ್ಲಾಸ್ ಮಾರ್ಕ್ಸ್ ಈಗ ತೋರಿಸ್ತೀನಿ. ಈಗ ತೋರಿಸ್ಲಾ? ಈಗ ಹೇಳ್ತೀನಿ ಯಾರಿಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ. ಸೈಲೆಂಟ್ ಆಗಿರ್ರಿ. ಸರಿ, ಟಿಕ್ಕು, ಅಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರು ಏನು ಗೊತ್ತಾ? ನೆಬುಕದ್ನೆಜರ್ ರಾಜ. ಸ್ನೀಸರ್ ಅಲ್ಲ, ನೇಜರ್. ನೇಜರ್. ಅವನು ನೆಬುಕದ್ನೆಜರ್ ರಾಜ ಇದ್ದ. ಸ್ನೀಸರ್ ಅಚಿ ರಾಜ ಅಲ್ಲ ಕಣೋ, ಅವನು ನೆಬುಕದ್ನೆಜರ್ ರಾಜ. ಈ ನೆಬುಕದ್ನೆಜರ್ ರಾಜ ಯೂದ ಜನರಿದ್ರು. ಪೀಪಲ್ ಆಫ್ ಜೂಡ ಇದ್ರು. ಜೂಡೋ ಅಲ್ಲ ಕಣೋ, ಜೂಡ ಅಲ್ಲ ಕಣೋ, ಜೂಡೋ ಅಲ್ಲ ಆಡಬಾರ್ದು. ಕರಾಟೆ ಜೂಡ ಅಲ್ಲ ಆಡಬಾರ್ದು. ಇಟ್ ಇಸ್ ನಾಟ್ ಗುಡ್. ಜೂಡ ಅಲ್ಲ ಕಣೋ, ಜೂಡ. ಈ ಜೂಡ ಜನರನ್ನ ಈ ನೆಬುಕದ್ನೆಜರ್ ರಾಜ ಏನ್ ಮಾಡ್ತಾನೆ? ಆ ವೈಟ್ ಶರ್ಟ್ ಅವನು ವೈಟ್ ಬ್ಲಾಕ್ ಟೀಚರ್, ಆ ವೈಟ್ ಬ್ಲಾಕ್. ಬರ್ತೀನಿ ನೋಡಲ್ಲ ನಿನ್ಗೆ. ಓಕೆ, ಈಗ ನೀನು ಸ್ಟೋರಿ ಹೇಳಿ, ನಾನು ಹೇಳ್ತೀನಿ ಕೇಳಿಸ್ಕೊ. ಈ ರಾಜ ಏನ್ ಮಾಡ್ತಾನೆ? ಬಾಬಿಲೋನ್ ದೇಶದ ರಾಜ ಆಗಿರ್ತಾನೆ. ಈ ಯೂದ ಕುಲದ ಜನರನ್ನೆಲ್ಲ ಏನ್ ಮಾಡ್ತಾನೆ? ಅವನು ಬಾಬಿಲೋನ್ ದೇಶಕ್ಕೆ ಕರ್ಕೊಂಡ್ ಬರ್ತಾನೆ. ಗೊತ್ತಾ ಟಿಂಕು? ಯಾಕೆ ಅವನೇ ನೋಡ್ತಿದ್ಯಾ? ತುಂಬಾ ತರಲೆ ಅವನು. ನಂತರನೇ ಆಡ್ತಾ ಇದ್ದಾನ ಅವನು. ಅವನು ತುಂಬಾ ಒಳ್ಳೆ. ನಿಂತರ ಏನು ಆಡ್ತಾ ಇಲ್ಲ, ಸುಮ್ಮನೆ ಅವ್ನು ನಿಂತರ ಆಡ್ತಾ ಇದ್ದಾನೆ ಅಂತ ಹೇಳ್ತಿದ್ದ. ನೀನು ಅವನ ಥರ ಆಡ್ತಿದ್ಯಾ? ಸೈಲೆಂಟ್ ಆಗಿರು. 5 ನಿಮಿಷ ಕಣೋ, ಮಾತಾಡಬೇಡ. ಯಾಕೋ ಟಿಂಕು ಅತಿ ಆಗಿದೆ ಒಂದು. ಸರಿ, ಬಾಬಾ ಈಗ ಸ್ಟೋರಿ ಹೇಳೋಣ. ಟಿಂಕು 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 ಬಾ, ಸ್ಟಾರ್ಟ್ ಮಾಡು. ಈ ರಾಜ ಏನ್ ಮಾಡ್ತಾನೆ? ಯೂದ ಜನರನ್ನೆಲ್ಲ ಆತನ ಏನ್ ಮಾಡ್ತಾನೆ? ಬಾಬಿಲೋನ್ ದೇಶಕ್ಕೆ ತರ್ತಾನೆ. ಬಾಬಿಲೋನ್ ದೇಶದಾದ್ಮೇಲೆ ಅಲ್ಲಿ 3 ಜನ ಸ್ನೇಹಿತರಿರ್ತಾರೆ. ಈ ಕಡೆ ನೀವು ಹೇಳ್ತೀರಾ ಶಡ್ರಕ್ ಹೇಳ್ತೀರಾ,
ಇವ್ರು ನೀವು ಮೇಷಕ್ಕೆ ಹೇಳ್ತೀರಾ, ನೀವು ಅಬೇದ್ನೆಗೋ ಹೇಳ್ತೀರಾ, ಸರಿನಾ? ಹೇಳಿ, ಹಿಂಗೆ ತೋರಿಸುವಾಗ ಹೇಳಬೇಕು. ಶಡ್ರಕ್, ಕಮಾನ್. ಈ ಶಡ್ರಕ್, ಮೇಷಕ್, ಅಬೇದ್ನೆಗೋ ಈ 3 ಜನ ಸ್ನೇಹಿತರು, ರಾಜ ಏನ್ ಮಾಡಿರ್ತಾನೆ, 90 ಅಡಿ ಇರುವಂತ ಮೂರ್ತಿನ ಮಾಡಿ ಅವರೆಲ್ಲ ಅಡ್ಡ ಬೀಳ್ಬೇಕೆಂಬುದಾಗಿ ಹೇಳ್ದ. ಯಾಕಂದ್ರೆ ಅವನನ್ನೇ ಪೂಜೆ ಮಾಡಬೇಕು, ಅವನನ್ನೇ ನಮಸ್ಕರಿಸಬೇಕೆಂಬುದಾಗಿ ಆ ರಾಜ ಏನ್ ಮಾಡ್ತಾನೆ, ಅಪ್ಪಣೆ ಕೊಡ್ತಾನೆ. ಆದ್ರೆ ಈ ಶಡ್ರಕ್, ಮೇಷಕ್, ಅಬೇದ್ನೆಗೋ ಏನ್ ಮಾಡಿದ್ರು ಗೊತ್ತಾ? ಮೆಕ್ಡೊನಾಲ್ಡ್ ಸ್ಟಾರ್ಟ್ ಮಾಡಿದ್ರ? ಮೆಕ್ಡೊನಾಲ್ಡ್ ಸ್ಟಾರ್ಟ್ ಮಾಡಿಲ್ಲ. ಇವ್ರು ಅಡ್ಡ ಬೀಳಲೇ ಇಲ್ಲ, ಇವರು ಬೋ ಮಾಡಲೇ ಇಲ್ಲ. ಬೋ ಮಾಡದೆ ಅವ್ರೇನ್ ಮಾಡಿದ್ರು, ನಾವು ಬೋ ಮಾಡೋದಿಲ್ಲ ಎಂಬುದಾಗಿ ಹೇಳಿದ್ರು. ಅದಕ್ಕೆ ರಾಜ ಏನ್ ಮಾಡ್ದ ಗೊತ್ತಾ? ಮೆಕ್ಡೊನಾಲ್ಡ್ಸ್ಗೆ ಕಳಿಸ್ದ. ಮೆಕ್ಡೊನಾಲ್ಡ್ಸ್ಗೆಲ್ಲ ಹೋಗಿಲ್ಲ, KFCಗೆ ಹೋದ್ರ? KFCಗೆಲ್ಲ ಕೊಂಡು ಅವರಿಗೆ ಉರಿಯುವಂತ ಬೆಂಕಿಯಲ್ಲಿ ಇವ್ರನ್ನ ಹಾಕ್ತಾನೆ. ಉರಿಯುವಂತ ಬೆಂಕಿನ ನಿನ್ನನ್ನು ಹಾಕ್ಬೇಕಾಗಿತ್ತು, ಕಬಾಬ್ ಆಗ್ತಾ ಇದ್ದೆ. ನಾನು ಅಲ್ಲಿದ್ದಿದ್ರೆ ನನ್ನ ಕಥೆನೇ ಬೇರೆ ಇತ್ತು. ಈ ಶಡ್ರಕ್, ಮೇಷಕ್, ಅಬೇದ್ನೆಗೋ ಉರಿಯುವಂತ ಬೆಂಕಿಯಲ್ಲಿ ಹಾಕ್ತಾರೆ, ಬೆಂಕಿ ನೆಚ್ಚು ಮಾಡ್ತಾರೆ. ಶಡ್ರಕ್, ಮೇಷಕ್ ಏನಾದ್ರೂ ಗೊತ್ತಾ ನಿನಗೆ? ಕಬಾಬ್ ಆದ್ರ, ಚಿಕನ್ ಫ್ರೈ ಆದ್ರ, ತಂಡೂರಿ ಆದ್ರ? ಅವರು ತಂಡೂರಿ ಕಬಾಬ್ ಏನಾಗ್ಲಿಲ್ಲ. ಅವರ ಜೊತೆಯಲ್ಲಿ ಅವರು ಸುಡದೆ ಅವ್ರ 3 ಜನ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ ಗೊತ್ತಾ? ಯಾರು? ಪಾಸ ವಿಕಾಸ. ಪಾಸ ವಿಕಾಸ ಅಲ್ಲ ಕಣೋ, ನೀನಾ? ನಾನಲ್ಲ ಕಣೋ. ಪಾಸ ಆದರ್ಶ ಇರಬೇಕು. ಪಾಸ ಆದರ್ಶ ಅಲ್ಲ ಕಣೋ, ದೇವದೂತ ಅಲ್ಲಿದ್ದ, ಅವ್ರ ಒಳಗಡೆ ದೇವರಿದ್ದ. ಆ ಕಾರಣ ಅವರು ಸುಡ್ಲಿಲ್ಲ. ರಾಜನ್ಗೆ ಏನಾಗುತ್ತೆ ಗೊತ್ತಾ? ಆಶ್ಚರ್ಯ ಪಡ್ತಾನೆ. ಅವರು ಹೊರಗೆ ತಂದಾಗ ಅವರ ಬಟ್ಟೆ ಆಗಿರ್ಬೋದು, ಅವ್ರ ಚರ್ಮ ಆಗದೆ ಆಗಿರ್ಬೋದು, ಮಾಸ್ಲಿಲ್ಲ, ವಾಸನೆ ಬರಲಿಲ್ಲ, ಸುಡೋ ವಾಸನೆ ಏನೂ ಬರಲಿಲ್ಲ. ನಿನ್ನನ್ನು ಕಳಿಸ್ಬೇಕಾಗಿತ್ತು, ಫುಲ್ಲು ಸುಟ್ಟು ವಾಸನೆ ಬರ್ತಿದ್ದೆ, ಕಬಾಬ್ ಸ್ಮೆಲ್, ಮಸಾಲೆ ಹಚ್ಚಿ ನಿನ್ನನ್ನು ಹಾಕ್ಬೇಕಾಗಿತ್ತು. ಇವ್ರಿಗೇನು ಸುಡದೆ ಅವ್ರು ಹಾಗೇ ಬಂದರು. ಮಕ್ಕಳೇ, ನಿಮಗೆ ಕೂಡ ಶಡ್ರಕ್, ಮೇಷಕ್, ಅಬೇದ್ನೆಗೋ ನಾವು ಏನು ಕಲಿತೇವಂದರೆ, ಅವರು ದೇವರನ್ನ ಮಾತ್ರ ಏನು ಮಾಡಿದ್ರು? ಟ್ರಸ್ಟ್ ಮಾಡಿದ್ರು. ಈ VBS ಮುಗಿದ ಮೇಲೆ ಮಕ್ಕಳೇ, ಅನೇಕ ಚಾಲೆಂಜ್ಗಳು ನಿಮ್ಗೆ ಹೊರಗಡೆ ಇದೆ. ಇವತ್ತು VBS ಮುಗೀತು, ನಾಳೆ ನೀವು ಮನೆಗೆ, ನಾಳೆ ಪಿಕ್ನಿಕ್ ಆದಮೇಲೆ ನಾಳೆ ನಿಮ್ಮ ಮನೆಗಳಿಗೆ ಹೋಗ್ತೀರಿ. ಮನೆಗೆ ಹೋಗುವಾಗ ಅನೇಕ ಚಾಲೆಂಜ್ ಮಧ್ಯದಲ್ಲಿ ಕೂಡ ದೇವರನ್ನ ಬಿಡಬೇಡಿ, ದೇವರನ್ನ ಗಟ್ಟಿಯಾಗಿ ಇಟ್ಕೊಳ್ರಿ. ದೇವರು ನಿನ್ನನ್ನು ಮೇಲೆ ಮೇಲೆ ಎತ್ತರಕ್ಕೆ ತಗೊಂಡು ಹೋಗ್ತಾನೆ, ಸರಿನಾ? ನೀನು ಆಗಿರ್ತೀಯ? ನಿಂಗೆ ಎಲ್ಲರಿಗೂ ಬಾಯ್ ಹೇಳು, ಬಾಯ್. ಬಿಷಪ್ ಅಯ್ಯಾಗ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಐ ಲವ್ ಯು ಬಿಷಪ್ ಅಯ್ಯ. ಬನಾನ ಬೇಕು, ಸರಿ. ಮತ್ತೆ ಬಿಷಪ್ ಅಮ್ಮಗೆ, ಬಿಷಪ್ ಅಮ್ಮ ಐ ಲವ್ ಯು ಸೋ 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 ಮಚ್. ಮತ್ತೆ ಎಲ್ಲ ಪಾಸ್ಟರ್ಗೆ, ನಾಗೇಶ್ ಪಾಸ್ಟರ್ಗೆ, ಬೆನೆಟ್ ಪಾಸ್ಟರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಐ ಲವ್ ಯು. ಓಕೆ, ನೆಕ್ಸ್ಟ್ ಮೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಮೀಟ್ ಮಾಡೋಣ. ಸರಿ, ಬಾಯ್ 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 ಚಿಲ್ಡ್ರನ್. ಸೌಂಡ್ Jesus is a rock, he's a firm foundation. His is a kingdom that cannot be moved. He is the king of every tribe and nation. Hallelujah, hallelujah. Jesus is a rock, he's a firm foundation. His is a kingdom that cannot be moved. He is the king
ವಾರ್ಮ್ ಅಪ್ ಸಾಂಗ್. ಸೌಂಡ್. ಒಂದನೇ ಬಾರಿ ಹಾಡನ್ನಾಡು, ಎರಡನೇ ಬಾರಿ ಕೈಯ ತಟ್ಟು, ಮೂರನೇ ಬಾರಿ ಕುಣಿದು ಜಿಗಿ, ನಾಲ್ಕನೇ ಬಾರಿ ಕೈಯ ತಿರುಗಿಸು. ಗೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನ್ಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. ಎಡಕೈ ತೆಗೆದುಕೊಂಡು ಬಲಕಾಲ, ಬಲಕೈ ತೆಗೆದುಕೊಂಡು ಎಡಕಾಲ, ಎಡಕೈ ತೆಗೆದುಕೊಂಡು ಬಲಕಾಲ, ಬಲಕೈ ತೆಗೆದುಕೊಂಡು ಎಡಕಾಲ. ಕೈ ಜೋಡಿಸಿ ಒಂದು ಲಿಫ್ಟ್ ಮಾಡಿರಿ, ಎಡಭಾಗ ಬಲಭಾಗ ಮುಂಭಾಗ ಹಿಂಭಾಗ, ಜಿಗಿದು 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 ನಿಲ್ಲು. ಕೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನ್ಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. ಲೆಫ್ಟ್ ಸೈಡಲ್ಲಿ ಆಗೆ ಬಾಗಿ, ರೈಟ್ ಸೈಡಲ್ಲಿ ಆ ಸೇಮ್ ಸ್ಟೈಲ್. ಲೆಫ್ಟ್ ಸೈಡಲ್ಲಿ ಆಗೆ ಬಾಗಿ, ರೈಟ್ ಸೈಡಲ್ಲಿ ಆ ಸೇಮ್ ಸ್ಟೈಲ್. ಕೈಯ ತೆಗೆದು ಆ ಪಾದ ಮುಟ್ಟಿ, ನಿಂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ನಿಂತ್ಕೊಂಡು, ಜಿಗಿದು 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 ನಿಲ್ಲು. ಕೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನ್ಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. I request all the pastors to come front. Pastors, ದಯವಿಟ್ಟು ಬನ್ನಿ. ಪಾಸ್ಟರ್ ನಾಗೇಶ್, ಪಾಸ್ಟರ್ ಬೆನೆಟ್, ಪಾಸ್ಟರ್ ವಿಕಾಸ್, ಪಾಸ್ಟರ್ಮ ಸುನಂದ, ಪಾಸ್ಟರ್ಮ, ಪಾಸ್ಟರ್ ದೀಪ, ಪಾಸ್ಟರ್ ಆದರ್ಶ್. ಈಗ ನಾವು ಪಾಸ್ಟರ್ಸ್ ಆದವ್ರು ನಾವು, ಪಾಸ್ಟರ್ ಚೇತನು ದಯವಿಟ್ಟು ಬನ್ನಿರಿ. ಪಾಸ್ಟರ್ ಚೇತು, ಪಾಸ್ಟರ್ ಚೇತನ್ ಪ್ಲೀಸ್ ಕಮ್. ಈಗ ನಾವೆಲ್ಲರೂ ಸೇರಿ ಸೇಮ್ ವಾರ್ಮ್ ಅಪ್ ಸಾಂಗ್ಗೆ ಆಕ್ಷನ್ ಮಾಡ್ಲಿಕ್ಕಿದ್ದೇವೆ. ಒಂದನೇ ಬಾರಿ ಹಾಡನ್ನಾಡು, ಎರಡನೇ ಬಾರಿ ಕೈಯ ತಟ್ಟು, ಮೂರನೇ ಬಾರಿ ಕುಣಿದು ಜಿಗಿ, ನಾಲ್ಕನೇ ಬಾರಿ ಕೈಯ ತಿರುಗಿಸು. ಗೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನ್ಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. ಎಡಕೈ ತೆಗೆದುಕೊಂಡು ಬಲಕಾಲ, ಬಲಕೈ ತೆಗೆದುಕೊಂಡು ಎಡಕಾಲ, ಎಡಕೈ ತೆಗೆದುಕೊಂಡು ಬಲಕಾಲ, ಬಲಕೈ ತೆಗೆದುಕೊಂಡು ಎಡಕಾಲ. ಕೈ ಜೋಡಿಸಿ ಒಂದು ಲಿಫ್ಟ್ ಮಾಡಿರಿ, ಎಡಭಾಗ ಬಲಭಾಗ ಮುಂಭಾಗ ಹಿಂಭಾಗ, ಜಿಗಿದು 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 ನಿಲ್ಲು. ಕೂರು ಎದ್ದೇಳು ನಿಲ್ಲು ನಾಡಿ ಓಡು ಜೀಗಿ ಜಿಗಿತಾ ಇರು. ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತನ್ಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲೇಲುಯಾ. ಲೆಫ್ಟ್ ಸೈಡಲ್ಲಿ ಆಗೆ ಬಾ
ಬಾಗಿ ರೈಟ್ ಸೈಡ್ ಅಲ್ಲಿ ಆ ಸೇಮ್ ಸ್ಟೈಲ್, ಕೈಯ ತೆಗೆದು ಆ ಪಾದ ಮುಟ್ಟಿ ನಿಂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ನಿಂತ್ಕೊಂಡು ಜಿಗಿದು 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 ನಿಲ್ಲು, ಕೂರು ಎದ್ದೇಳು ನಿಲ್ಲು, ನಾಡಿ ಓಡು ಜೀಗಿ ಜಿಗಿತಾ ಇರು, ಈ ಆರೋಗ್ಯ ಫುಲ್ಲು ಏಸುಗಾಗಿ ಕೋಡು, ಆತಂಗಾಗಿ ಮಾತ್ರ ಜೀವಿಸು. ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲಲ್ಲೇಲುಯಾ, ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲಲ್ಲಲ್ಲಲ್ಲಲ್ಲೇಲುಯಾ. ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ. ಬಾಡಿ ಬಿಲ್ಡ್ ಮಾಡ ಫಾಸ್ಟ್ ಫುಡ್ ಬೇಡ, ಮೆಮರಿ ಪವರ್ ಹೆಚ್ಚ ಮೊಬೈಲ್ ಗೇಮಿ ಬೇಡ, ಹೀರೋಯಿಸಂ ತೋರ್ಸ ಸ್ಟಂಟ್ ಮಾಡಬೇಡ, ಸಂತೋಷವ ಹೆಚ್ಚ ಡ್ರಗ್ಸ್ ಬೇಡವೇ ಬೇಡ. ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ. ಸೃಷ್ಟಿಕರ್ತ ದೇವ ಲೈಫ್ ಬಿಲ್ಡ್ ಮಾಡಿ ದೇವರ ವಾಕ್ಯದಿಂದ ಗುರಿಯ ತಲುಪುವೆ. ಸೃಷ್ಟಿಕರ್ತ ದೇವ ಲೈಫ್ ಬಿಲ್ಡ್ ಮಾಡಿ ಸಂತೋಷದಿಂದಲೇ ನಾ ಗುರಿಯ ಮುಟ್ಟುವೆ. ಚಿಲ್ ಗಾಡಿ ರೈಡರ್ ಬಡಿ ವಾಟ್ಸಪ್ ಬ್ರೋ, 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 ವಾಟ್ಸಪ್ ಬ್ರೋ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಮಾಡಿದ್ರಾ? ಜೋರಾಗಿ ಚಪ್ಪಾಳೆ. ಕ್ಯಾಲ್ವಿನ್, ಜೋರಾಗಿ ಚಪ್ಪಾಳೆ. ಇಟ್ಸ್ ವಾಸ್ ವಂಡರ್ಫುಲ್. ಈ ಸಮಯದಲ್ಲಿ ಐ ವಾಂಟ್ ಟು ಥ್ಯಾಂಕ್, ನಾನು ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ನಿಮ್ಮ ಮಧ್ಯದಲ್ಲಿ ಬಂದು ಈ 3 ದಿವಸ ಸೇವೆ ಮಾಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಟೀಚರ್ಸ್ ಮತ್ತು ವಾಲಂಟಿಯರ್ಸ್, ದೇ ವರ್ ಫ್ಯಾಬುಲಸ್ ಇನ್ ದೇರ್ ವರ್ಕ್. ಅವರ ಸೇವೆಯಲ್ಲಿ ಅವರು ಫ್ಯಾಬುಲಸ್ ಆಗಿದ್ರು. ಅದಕ್ಕಾಗಿ ನಾನು ಅವ್ರಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕೇಳಿಸ್ಕೊಳ್ಳಿ. ಮತ್ತು ನಮ್ಮನ್ನು ಆಮಂತ್ರಿಸಿದಂಥ ಹೈಲಿ ಎಸ್ಟೀಮ್ಡ್ ರೈಟ್ ರೆವರೆಂಡ್ ಪಾಲ್ ಪ್ರವೀಣ್ ಅಯ್ಯನವರಿಗೂ ಮತ್ತು ಬಿಷಪ್ ಅಮ್ಮ ಪಾಸ್ಟರ್ ಸುನಂದ ಪ್ರವೀಣ್ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಪಾಸ್ಟರ್ ಆದರ್ಶ್, ಪಾಸ್ಟರ್ ನಾಗೇಶ್, ಪಾಸ್ಟರ್ ಬೆನೆಟ್, ಪಾಸ್ಟರ್ ವಿಕಾಸ್, ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ರಿಯಲಿ, ನಿಜವಾಗಿಯೂ ಐ ವಾಸ್ ಸೋ ಟಯರ್ಡ್, ಸ್ಟಿಲ್ ಐ ಆಮ್ ಟಯರ್ಡ್, ಬಟ್ ಗಾಡ್ ಎನೇಬಲ್ ಅಸ್. ನನಗೂ ಮತ್ತು ಪಾಸ್ಟರ್ ದೀಪಾ, ಐ ವಾಂಟ್ ಮೈ ವೈಫ್ ಟು ಕಮ್ ಫಾರ್ವರ್ಡ್. ನಾನು ಯಾವಾಗ ಹೇಳಿದ್ದೇನೆ, ವೈಫ್ ಇಸ್ ಅ ಲೈಫ್. ಹೇಳಿ, ವೈಫ್. ಮದುವೆ ಆದವ್ರು ಮಾತ್ರ ಹೇಳ್ರಿ, ಗಂಡಸರು. ವೈಫ್ ಇಸ್ ಅ ಲೈಫ್. ಇಫ್ ಯು ಡೋಂಟ್ ಹ್ಯಾವ್ ಅ ಲೈಫ್, ಯುವರ್ ಲೈಫ್ ವಿಲ್ ಬಿಕಮ್ ನೈಫ್. ಸೊ wife, really to have such a prudent, wise, spiritual, biblical, God oriented wife ಇರೋದು ಬಹಳ ಬಹಳ ರೇರ್. ಬಟ್ ದೇವ್ರು ನಾನು ಸ್ತೋತ್ರ ಸಲ್ಲಿಸ್ತೇನೆ. ಸರಿಯಾದಂಥ ಪಾರ್ಟ್ನರ್ ಹೇಳೋದಿಲ್ಲ. ಪಾಸ್ಟರ್ಗೆ ಪಾರ್ಟ್ನರ್ ಹೇಳಿದ್ರೆ, ಲೈಫ್ ಪಾರ್ಟ್ನರ್ ಹೇಳಿದ್ರೆ ಪಾಸ್ಟರ್ ದೀಪಗೆ ಕೋಪ ಬರ್ತದೆ. ಯಾಕಂದರೆ ವಾಕ್ಯ ಹೇಳ್ತದೆ, ವೈಫ್ ಇಸ್ ಎ ಹೆಲ್ಪರ್ ಟು ಫಿನಿಶ್ ದ ವಿಷನ್ ಆಫ್ ಹಸ್ಬೆಂಡ್. ಗಂಡನ ದರ್ಶನವನ್ನೇ ನೆರವೇರಿಸಲಿಕ್ಕೆ ಹೆಂಡತಿ ದೇವರು ಕೊಟ್ಟಂಥ ಸಹಾಯ ಏನು ಹೇಳಿದ್ರೆ, ಜೊತೆಗಾತಿ ಅಲ್ಲ, ಸಂಗಾತಿ ಅಲ್ಲ, ಶಿ ಇಸ್ ಅನ್ ಹೆಲ್ಪರ್ ಟು ಫಿನಿಶ್ ದ ವಿಷನ್ ವಾಟ್ ಗಾಡ್ ಹಸ್ ಕಾಲ್ಡ್ ಮೀ. ಆ ವಿಷನಲ್ಲಿ ಇವರು ಧುಮುಕಿದ್ರು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್ ದೀಪಾ, ಐ ಲವ್ ಯು ಮಾ. ಪಾಸ್ಟರ್ ಮಾ, ಐ ಲವ್ ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಯು ರೆಂಡರ್ ಟು ಮೀ. ಐ ಲವ್ ಯು. ಆ್ಯಂಡ್ ಆಲ್ ಮೈ ವಾಲಂಟಿಯರ್ಸ್ ಟೀಮ್, ನಿಮಗೆಲ್ಲರಿಗೂ ಧನ್ಯವಾದ. ಆ್ಯಂಡ್ ಮುಖ್ಯವಾಗಿ ನಾನು ಈ ಸಮಯದಲ್ಲಿ ಐ ವಾಂಟ್ ಟು ಕಾಲ್ ಅಪ್ ಆನ್ ಪ್ರಿನ್ಸ್. ಪ್ರಿನ್ಸ್ ಕಮ್. ಪ್ರಿನ್ಸ್ ಇಸ್ ಅ ಪರ್ಸನ್, ನಮ್ಮ
ಜೂನಿಯರ್ ವಯಸ್ಸಿಂದ ಅವನಿಗೆ ಗೊತ್ತು, ನನಗೆ ಗೊತ್ತು ಅವನು. ಆವಾಗಿಂದ ನನ್ನ ಜೊತೆಲಿಗೆ ನಾನು ಹೇಳ್ತೀನಿ ಜೂನಿಯರ್ ನೆಕ್ಸ್ಟ್ ನಮ್ಮ ಜೊತೆ ಎಲ್ಲ ಕಡೆ ಬರ್ತಾಳೆ ಎಂಬುದಾಗಿ ನೆನೆಸ್ತೇನೆ. ಅಲ್ಲಿನ ಜೂನಿಯರ್ ನಾ ಎಲ್ಲಿ ಹೋದ್ರೂ ಕೂಡ ಪ್ರಿನ್ಸ್ ಅಣ್ಣ ಬರ್ತಾನೆ. ಅದು ಎಂಥ ಸ್ಥಳವಾಗಲಿ, ಮಂಗಳೂರು, ಉಡುಪಿ ಎಲ್ಲಾದರೂ ಸರಿ, ಈ ವಿಲ್ ಕಮ್. ಥ್ಯಾಂಕ್ ಯು ಪ್ರಿನ್ಸ್ ಫಾರ್ ಕಮಿಂಗ್ ಫ್ರಮ್ ಮೈ ಬಾಟಮ್ ಮೈ ಹಾರ್ಟ್. ಐ ಥ್ಯಾಂಕ್ ಯು ಸೋ ಮಚ್ ಮಾ. ಪ್ಲೀಸ್ ಬಿ ಸೀಟೆಡ್. ಈ ವರ್ಷ 3 VBS ಮಾಡಿದ್ರೆ 3 VBS ನಮ್ಮ ಜೊತೆ ಇದ್ರು. ಐ ಥ್ಯಾಂಕ್ ಪ್ರಿನ್ಸ್. ಈಗ ಫಲಿತಾಂಶ, ಇವತ್ತಿನ ಇನ್ಸ್ಪೆಕ್ಷನ್ ಫಲಿತಾಂಶ. ರೆಡಿನಾ? ಐ ಆಮ್ ಬ್ಲೆಸ್ಡ್ ಕ್ಲಾಸ್ ಎಲ್ಲಿದೆ? ಈಗ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಹೇಳೋದಿಲ್ಲ, ಯಾಕಂದ್ರೆ ನಾನು ಕಾಂಪಿಟೇಟಿವ್ ಸ್ಪಿರಿಟ್ ನಾನು ತೊಗೊಂಬರಲ್ಲ. ನಿಮ್ಮ ಕ್ಲಾಸಲ್ಲಿ ಯಾವುದು ಬೆಸ್ಟ್ ಇದೆಯೋ ಅದಕ್ಕೆ ನಾವು ನಿಮಗೆ ಕ್ಲಾಪ್ ಕೊಡ್ತೇವೆ. ಬ್ಲೆಸ್ಸೆಡ್ ಅಲ್ಲಿ ನೀವು ಮಾಡಿದ ಬೆಸ್ಟ್ ಯಾವುದಂದ್ರೆ ಬ್ಲೆಸ್ಸೆಡ್ ಕ್ಲಾಸ್ ಅದಲ್ವಾ? ಯು ಆರ್ ಬೆಸ್ಟ್ ಇನ್ ವಿಜುವಲ್ ಏಡ್. ಪಾಠದ ಅನುಸಾರವಾಗಿರುವಂಥ ವಿಜುವಲ್ ಏಡ್ಗೆ ನಿಮಗೆ ಅವಾರ್ಡ್ ಸಿಗ್ತಾ ಇದೆ. ಜೋರಾಗೆ ಚಪ್ಪಾಳೆ. ಐ ಆಮ್ ಡಿವೈನ್ ಎಲ್ಲಿದ್ದೀರಾ? ಐ ಆಮ್ ಡಿವೈನ್ ಮಕ್ಕಳು ಕೈ ಎತ್ರಿ. ನೀವು ಯಾವುದ್ರಲ್ಲಿ ಬೆಸ್ಟ್ ಇದ್ರಿ ಅಂದ್ರೆ ಕ್ವೆಶ್ಚನ್ ಅಂಡ್ ಆನ್ಸರ್ ಅಲ್ಲಿ ಬೆಸ್ಟ್ ಇದ್ರಿ. ಜೋರಾಗೆ ಚಪ್ಪಾಳೆ. ಐ ಆಮ್ ಚೋಸನ್ ಮಕ್ಕಳೇ ತಿನ್ಕೊಳ್ಳಿ. ಐ ಆಮ್ ಚೋಸನ್. ಐ ಆಮ್ ಚೋಸನ್. ಐ ಆಮ್ ಚೋಸನ್. ಯು ಆರ್ ಬೆಸ್ಟ್ ಇನ್ ಮೆಮರಿ ವರ್ಸ್. ಕೂತ್ಕೊಳ್ಳಿ. ಐ ಆಮ್ ರಾಯಲ್ ಎಲ್ಲಿದ್ದೀರಿ? ರಾಯಲ್ ಎಲ್ಲಿದ್ದೀರಿ? ರಾಯಲ್ ರಾಯಲ್ ಟೀಚರ್ ಯಾರು? ರಾಯಲ್ ಟೀಚರ್ ನಿಮ್ಮ ಮಕ್ಕಳು ಬೆಸ್ಟ್ ಕ್ವೆಶ್ಚನ್ ಅಂಡ್ ಆನ್ಸರ್ ಅವಾರ್ಡ್. ಜೂನಿಯರ್ಸ್ ಐ ಆಮ್ ಚೋಸನ್ ಆಯ್ತಾ? ಐ ಆಮ್ ಓಕೆ. ನೆಕ್ಸ್ಟ್ ಐ ಆಮ್ ಎಕ್ಸಲೆಂಟ್ ಎಲ್ಲಿದ್ದೀರಿ? ಎಕ್ಸಲೆಂಟ್. ಯು ಆರ್ ದ ಬೆಸ್ಟ್ ಕ್ವೆಶ್ಚನ್ ಅಂಡ್ ಆನ್ಸರ್ ಅವಾರ್ಡ್. ಪ್ರೆಷಸ್ ಎಲ್ಲಿ? ಪ್ರೆಷಸ್ ಪ್ರೆಷಸ್ ಯು ಆರ್ ದ ಬೆಸ್ಟ್ ಮೆಮರಿ ವರ್ಸ್ ಅವಾರ್ಡ್. ಕರೇಜಿಯಸ್ ಎಲ್ಲಿದ್ದೀರಿ? ಕರೇಜಿಯಸ್ ಕರೇಜಿಯಸ್ ಯು ಆರ್ ದ ಬೆಸ್ಟ್ ಅಗೇನ್ ಕ್ವೆಶ್ಚನ್ ಅಂಡ್ ಆನ್ಸರ್. ಸೀನಿಯರ್ ಐ ಆಮ್ ಅನಾಯಿಂಟೆಡ್. ಯು ಆರ್ ಬೆಸ್ಟ್ ಇನ್ ಮೆಮರಿ ವರ್ಸ್ ಅವಾರ್ಡ್. ಗಾಡ್ ಬ್ಲೆಸ್ ಯು. ಸೊ ದೇವರು ನಿಮಗೆ ಯಾವುದ್ರಲ್ಲಿ ನೀವು ಟೀಚರ್ಸ್ ಇಂದು ಮುಂದೆ ಇದ್ದೀರೋ ಅದನ್ನು ನೋಡಿ ನೀವು ನೆಕ್ಸ್ಟ್ ಇಯರ್ನ ಚೇಂಜ್ ಮಾಡಿ. ಸೊ ದೇವ್ತಾ ನಿಮ್ಮನ್ನು ಆಶೀರ್ವದಿಸಲಿ. ಈಗ ನಾವು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ನಾವು ಮಾಡಲಿಕ್ಕಿದ್ದೇವೆ. ಮೊದಲದಾಗಿ ಟೀಚರ್ಸ್ ಸರ್ಟಿಫಿಕೇಟ್ ಕೊಡಿ. ಸರ್ಟಿಫಿಕೇಟ್ ಎಲ್ಲಿಮ್ಮ? ತೊಂಬ. ನಮ್ಮ ಮಧ್ಯಲಿರುವಂಥ ಬಿಷಪ್ ಅವರು ಮುಂದೆ ಬಂದು ಪಾಸ್ಟರ್ ನಾಗೇಶ್ ಅವರು ಬರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಪಾಸ್ಟರ್ ಬೆನೆಟ್ ಮತ್ತು ಪಾಸ್ಟರ್ ಚೇತನ್ ದಯವಿಟ್ಟು ಮುಂದೆ ಬನ್ನಿ. ಪಾಸ್ಟರ್ ವಿಕಾಸ್ ಆಲ್ಸೋ ಯು ಪ್ಲೀಸ್ ಕಮ್. ನಮ್ಮ ಮಧ್ಯದಲ್ಲಿ ಸೇವೆ ಮಾಡಿದಂಥ ವಾಲಂಟಿಯರ್ಸ್ ಟೀಚರ್ಸ್ಗೆ ಅವಾರ್ಡ್ ಕೊಡಲಿಕ್ಕಿದ್ದೇವೆ, ಮೀನ್ಸ್ ಸರ್ಟಿಫಿಕೇಟ್ ಕೊಡಲಿಕ್ಕಿದ್ದೇವೆ. ಐ ರಿಕ್ವೆಸ್ಟ್ ದ ಪಾಸ್ಟರ್ಸ್ ಟು ಗಿವ್ ಅವೇ ಸರ್ಟಿಫಿಕೇಟ್. ಮಿಸಸ್ ಶುಭಾ ದಿನಕರನ್ ದಯವಿಟ್ಟು ಮುಂದೆ ಬನ್ನಿರಿ. ಮಿಸಸ್ ಶುಭಾ ದಿನಕರನ್ ಟೀಚರ್. ಮಿಸ್ಟರ್ ಗಗನ್ ಬನ್ನಿ. ವಾಲಂಟಿಯರ್ ಮಿಸ್ಟರ್ ಗಗನ್ ಬನ್ನಿ ಬೇಗ. ಮಿಸ್ಟರ್ ಅಮನ್ ಕರ್ಕಡ. ಸಾರಿ ಪಾಸ್ಟರ್. ಓಕೆ, I'll keep it. ಮಿಸ್ ಧನ್ಯಶ್ರೀ ಬನ್ನಿ. ಗಾಡ್ ಬ್ಲೆಸ್ ಯು ಮಗಳೇ. ಮಿಸ್ಟರ್ ರೋಷನ್ ಕುಮಾರ್ ಎಂ. ರೋಷನ್, ಬಳ್ಳಾರಿಯಿಂದ ಬಂದಂತ ನಮ್ಮ ರೋಷನ್ಗೆ. ನನ್ನ ಮಾತ್ರ ಬಳ್ಳಾರಿ ಕರಿಬೇಡ ಕಣೋ. ಮಿಸಸ್ ಎಲೆನ್ ವಿಕ್ಟೋರಿಯಾ. ಓಕೆ, ಹೋಗ್ತಿಲ್ಲ. ಅವ್ರ ಮಗಳು ಬರ್ತೀರಾ? ಮಗಳು ಬತ್ತಕೊಂಡು ಹೋಗಿ ಬಾಮ. ಮಿಸ್ ಸಹಾನಾ. ಮಿಸ್ ಜಾಯ್ಲಿನ್ ರೂತ್. ಮಿಸಸ್ ಆಡೋನ್
ಯೇಸುವೇ ಕರ್ತಾವೇ, ಹಲ್ಲೆಲೂಯಾ. ಮಿಸ್ಟರ್ ಆಡೋನ್ ಮ್ಯಾನ್ಯುಯಲ್ ಜತನ್ನ, ಮಿಸ್ಟರ್ ಡ್ಯಾನಿಯಲ್ ಪ್ರಿನ್ಸ್, ಮಿಸ್ಸಸ್ ಗ್ಲೋರಿ ಕೃಪಾ, ಮಿಸ್ಸಸ್ ಗ್ಲೋರಿ ಕೃಪಾ, ಸಾರಿ ಮಿಸ್ ಅಲ್ಲಿ ಮಿಸಸ್ ಜಾಸ್ಮಿನ್ ಪ್ರಕಾಶ್, ಮಿಸ್ಟರ್ ಸುಮಿತ್ ಎಬಿನೇಸರ್ ಅಮ್ಮಣ್ಣ, ಅಮ್ಮಣ್ಣವರೇ ಸುಮಿತ್ ಬರಲಿಲ್ಲ. ಮಿಸಸ್ ಜಯಶಾಲಿನಿ ರಾಜ, ಜಯಶಾಲಿನಿ ರಾಜ ಬರ್ತಾ ಇದ್ದಾರೆ. ಮಿಸ್ಟರ್ ಗ್ಯಾರಿ ಎಲ್ರಾಯ್ ಅಮ್ಮಣ್ಣ, ಮಿಸ್ಟರ್ ಗ್ಯಾರಿ ಕ್ರಿಸ್ಟಿಯನ್ ಕೋಚ್, ಮಿಸಸ್ ಸೌಮ್ಯ ಆಮ್ಲರ್, ಮಿಸಸ್ ಮಾಲತಿ ಪಿ ಶೆಟ್ಟಿಗಾರ್, ಮಿಸಸ್ ರೋಹಿಣಿ ಅಮ್ಮಣ್ಣ, ಮಿಸಸ್ ಜೆಸ್ಸಿ ಸತ್ಯವೀರ, ಲಾಸ್ಟ್ ಮಿಸ್ಟರ್ ಅಮನ್ ಕರ್ಕಡ. ಅಮನ್ ಕರ್ಕಡ, ಅಮನ್ ಕರ್ಕಡ ಇದ್ದಾರಾ? ಅಮ್ಮ, ಥ್ಯಾಂಕ್ ಯು ಪಾಸ್ಟರ್ಸ್, ಯು ಕ್ಯಾನ್ ಬಿ ಸೀಟೆಡ್. ಥ್ಯಾಂಕ್ ಯು. ಈಗ ಕ್ಲಾಸ್ ಸರ್ಟಿಫಿಕೇಟ್ಸ್. ಐ ಆಮ್ ಬ್ಲೆಸ್ಸೆಡ್ ಕ್ಲಾಸ್ ಬನ್ನಿ. ಟೀಚರ್, ಐ ಆಮ್ ಬ್ಲೆಸ್ಸೆಡ್ ಟೀಚರ್ ಬನ್ನಿ. ಐ ಆಮ್ ಬ್ಲೆಸ್ಸೆಡ್ ಟೀಚರ್ ಬನ್ನಿ. ನಿಮ್ಮ ಮಕ್ಕಳ ಸರ್ಟಿಫಿಕೇಟ್ ತೊಗೊಂಡೋಗಿ. ಮಕ್ಕಳ ಸರ್ಟಿಫಿಕೇಟ್ ಯಾರಾದರೂ ಒಬ್ರು ಬಂದು ತೊಗೊಂಡೋಗ್ಲಿ. ಐ ಆಮ್ ಬ್ಲೆಸ್ಸೆಡ್ ಯಾರಾದರೂ ಬನ್ನಿ. ಒಬ್ರು ಜಾಸ್ಮಿನ್ ಅಕ್ಕ ಬನ್ನಿ. ನೆಕ್ಸ್ಟ್ ಐ ಆಮ್ ಡಿವೈನ್ ಟೀಚರ್ ಬನ್ನಿ. ಐ ಆಮ್ ಡಿವೈನ್. ಬನ್ನಿ ಬನ್ನಿ, ನೀವು ಬನ್ನಿ. ಆಮೇಲೆ ಮುಗಿದ ಮೇಲೆ ಪ್ರಾರ್ಥನೆ ಮಾಡಿ ಕೊಡಿ. ಐ ಆಮ್ ರಾಯಲ್. ರಾಯಲ್. ಐ ಆಮ್ ಚೋಸನ್. ಐ ಆಮ್ ಪ್ರೆಷಿಯಸ್. I am excellent teacher. I am courageous. I am courageous. I am anointed. So thank you. Over to Bishop Amma. Hallelujah. Hallelujah. ಎಲ್ಲ ಮಕ್ಕಳು ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 2026ನೇ ವರ್ಷದ VBS ಅನ್ನು ಮತ್ತು ಪ್ರಾರಂಭಿಸಿ 27ನೇ ತಾರೀಕು ಇವತ್ತು ಮುಗಿಸುವುದಕ್ಕೆ ಕರ್ತನ ಅದ್ಭುತವಾಗಿ ನಮ್ಮನ್ನು ನಡೆಸಿರುತ್ತಾನೆ. ಕರ್ತನಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಮತ್ತು ಎಲ್ಲ ರೀತಿಯ ಸಹಾಯಗಳನ್ನು ಕರ್ತನು ಮಾಡಿರ್ತಾನೆ. ಆತನಿಗೆ ವಂದನೆಗಳು. ಮತ್ತು ಅಷ್ಟು ಮಾತ್ರವಲ್ಲ, ಬಂದಂಥ ನಾನು ಕೆಳಗಡೆಯಿಂದ ಹೇಳ್ಕೊಂಡು ಬರ್ತೇನೆ. ಎಲ್ಲ ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ವಂದನೆಗಳು ಮತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದಗಳನ್ನು ನಾನು ಮಾತನಾಡ್ತೇನೆ. ಹಲ್ಲೆಲೂಯಾ. ಮತ್ತು ಅಷ್ಟು ಮಾತ್ರವಲ್ಲ, ನಿಮ್ಮನ್ನು ಕಳಿಸಿರುವಂಥ ಪೇರೆಂಟ್ಸ್ಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಮಕ್ಕಳ ಬಗ್ಗೆ, ಅವರ ಆತ್ಮೀಯ ಜೀವಿತದ ಬಗ್ಗೆ ಕಾಳಜಿ ಉಳ್ಳವರಾಗಿ ಮಕ್ಕಳನ್ನು VBSಗೆ ಕಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಪೇರೆಂಟ್ಸ್ಗೆ ನಾನು ಸಲ್ಲಿಸೋಳಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ಮತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರುವಂಥ ವಾಲಂಟಿಯರ್ಸ್ಗೂ ಮತ್ತು ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ, ವಾಷಿಂಗ್ ಕೆಲಸ,
ಆದಮೇಲೆ ಸರ್ವಿಂಗು ಮತ್ತು ಮೇಲೆ ಮತ್ತು ಕ್ಲಾಸಸ್ಗೆ ವಾಲಂಟಿಯರ್ಸ್ ಎಲ್ಲ ಕಾರ್ಯಗಳನ್ನು ಮಾಡಿರುವಂಥ ಎಲ್ಲ ವಾಲಂಟಿಯರ್ಸ್ಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸೋದು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಡ್ತಾ ಅವರಿಗೆ ನಮ್ಮ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮತ್ತು ಅಷ್ಟು ಮಾತ್ರವಲ್ಲ, ಈ VBS ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಟೀಚರ್ಸ್. ಅವರ ಮುಖಗಳು ನೋಡುವಾಗ ಇವತ್ತು ಸ್ಮೈಲೇ ಇಲ್ಲ, ಬಾಡಿ ಹೋಗಿದ್ದಾರೆ. ಅಂದರೆ ಹಗಲು ರಾತ್ರಿ ಅವರು ಕಷ್ಟಪಟ್ಟದು ಅವರ ಮುಖದಲ್ಲೇ ಕಂಡು ಬರ್ತೈತೆ. ಕಷ್ಟಪಟ್ಟು ಕೆಲಸ ಮಾಡಿರುವಂಥ ನಿಮಗೆ ದೊಡ್ಡ ಪ್ರತಿಫಲ ಖಂಡಿತ ಕರ್ತನ ಇಟ್ಟಿರ್ತಾನೆ. ನಿಮ್ಮೆಲ್ಲರಿಗೂ, ಎಲ್ಲ ಟೀಚರ್ಸ್ಗೂ ನಿಮ್ಮೆಲ್ಲರಿಗೂ ಸಹ ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ತುಂಬ ಹೃದಯದ ವಂದನೆಗಳನ್ನು ನಾನು ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಟೋಣ ನಿಮ್ಮ ಟೀಚರ್ಸ್ಗಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಸಪೋರ್ಟ್ ಮಾಡ್ತಾ ನಮ್ಮ ನಗಿಸ್ತಾ ಬಂದಂಥ ಪಾಸ್ಟರ್ಸ್ಗೆ ಮತ್ತು ಎಲ್ಲ ನಮ್ಮ ಸಭೆಯ ಎಲ್ಲ ಹಿರಿಯರಿಗೂ ಎಲ್ಲ ಲೀಡರ್ಸ್ಗೂ ಪಾಸ್ಟರ್ಸ್ಗೂ ನಾನು ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ತಿಳಿಯಪಡಿಸ್ತೇನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕಡೆಯದಾಗಿ ಹೇಳ್ತಿದ್ದೇನೆ, ಬಟ್ ಕಡೆಯದಾಗಿ ಅಂದರೆ ಫಸ್ಟಾಗಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಧ್ಯದಲ್ಲಿ ಬಂದು VBS ಅಂದರೆ ನಿಜಕ್ಕೂ ನನಗೇನು ಅದರದ್ದು ಗೊತ್ತಿಲ್ಲ. ಯಾಕಂದರೆ ನಾನು ಸಂಜೆ ಸ್ಕೂಲ್ ಹೋಗಲಿಲ್ಲ, ನಾನು ಕ್ರೈಸ್ತವ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅಲ್ಲ. ಆದ್ದರಿಂದ ನನಗೆ VBS ಸಂಜೆ ಸ್ಕೂಲು ಅದರದ್ದು ಏನೂ ಸಹ ಗೊತ್ತಿಲ್ಲ. ಬಟ್ ಅದಕ್ಕೆ ನಾನು ಯಾವಾಗಲೂ ಹೇಗೆ ಮಾಡೋದಂತ ಇದರ ಬಗ್ಗೆ ತುಂಬ ಪ್ರಾರ್ಥನೆ ಮಾಡ್ತಾಯಿದ್ದೆ, ಯೋಚನೆ ಮಾಡ್ತಾಯಿದ್ದೆ. ಬಟ್ ಅಂಥ ಸಂದರ್ಭದಲ್ಲಿ VBS ನಡೆಸುವುದಕ್ಕೆ ನಾನು ಪಾಸ್ಟರ್ ಬೆಂಜಮಿನ್ ಅಜಿ ಅವ್ರ ಬಗ್ಗೆ ಕುರಿತು ಕೇಳಿದ್ದೆ. ಅವರು ತುಂಬ ಚೆನ್ನಾಗಿ VBS ನಡೆಸ್ತಾರೆ, ಚಿಲ್ಡ್ರನ್ಸ್ ಮಿನಿಸ್ಟ್ರಿ ಮಾಡ್ತಿದ್ದಾರೆ ಎಂಬುದಾಗಿ. ನಾನು 3 years ಬ್ಯಾಕ್ ಅವರನ್ನು ಕೇಳಿಕೊಂಡಾಗ ತುಂಬ ಸಂತೋಷವಾಗಿ ಒಪ್ಪಿಕೊಂಡು ಕಳೆದ 3 ವರ್ಷದಿಂದ ಸತತವಾಗಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಸಭೆಯಲ್ಲಿ VBS ನಡೆಸಿಕೊಡ್ತಾ ಇದ್ದಾರೆ. ಪಾಸ್ಟರ್ ಬೆಂಜಮಿನ್ ಅಜಿ ಅವರು ಮತ್ತು ಪಾಸ್ಟರ್ ದೀಪ ಅವರಿಗೆ ನಮ್ಮ ಸಭೆಯ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, VBS ಪರವಾಗಿ ಎಲ್ಲರೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿಗೆ ಮುಕ್ತಾಯವಾಯಿತು. ಸ್ವಲ್ಪ ತಡ ಆಗಿದೆ ಅಂತ ಅಂದುಕೊಳ್ತೇನೆ ಕೆಲವರಿಗೆಲ್ಲ. ಮತ್ತು ಆದರೂ ತುಂಬ ಅದ್ಭುತವಾದಂಥ ಏನು ಹೇಳ್ತಾರೆ, ವರ್ತ್ ಸ್ಪೆಂಡಿಂಗ್ ಟೈಮ್ ಅಂತ ಹೇಳಿಬಿಟ್ಟು ಕರ್ತನಿಗೆ ಸ್ತೋತ್ರ. ಮತ್ತು ಅದ್ಭುತವಾಗಿ ನಡೆದಿದೆ VBS. ಬಟ್ ಇಲ್ಲಿಗೆ ನಮ್ಮ VBS ಕಾರ್ಯಕ್ರಮ ಮುಕ್ತಾಯವಾಗಿದೆ. ಕಡೆಯದಾಗಿ ನಾವೆಲ್ಲರೂ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಎದ್ದು ನಿಂತುಕೊಂಡು ನಾವು ಹೇಳೋಣ. ಇದು ಆತನ ಉಪಕಾರ, ಆತನ ಸಹಾಯ, ಆತನ ಆಶೀರ್ವಾದ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಹಲ್ಲೆಲೂಯಾ, ಆಮೇನ್. ನಾವಾಗೆ ಕಣ್ಣುಗಳು ಮುಚ್ಚಿಕೊಂಡಿರುವ ಕರ್ತನ ಆಶೀರ್ವಾದ ತಗೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹಾಯ ಸಹವಾಸ ಈಗಲೂ ನಮ್ಮ ಕರ್ತನ ಆತನ ಮಹಿಮದವರೆಗೆ ಬರುವವರೆಗೂ ಕಾದು ಕಾಪಾಡಿ ಆತನ ಕೃಪೆಲಿಟ್ಟು ನಡೆಸಲಿ. ಎಲ್ಲರ ಆಮೇಲೆ